ಹೋದ್ನಲ್ಲ, ಇಷ್ಟ ದಿನ ಇವನ್ನ ಗದರ್ಸಿ ಮಲಗಿಸೋದಾಯ್ತು, ಈಗ ಆ ಲಿಸ್ಟಿಗೆ ನೀನು ಸೇರ್ಕೊಂಡ್ಯಾ? ಏಯ್, ಅಣ್ಣನ್ ಕರ್ಕೊಂಡು ಹೋಗಿ ಈಗ ಮಲಗ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ನೋಡಿ ಏನ್ ಮಾಡ್ ಹೇಳ್ತಾ ಕೊಡ ಇಲ್ಲಿ. ಚಿಕ್ಕಿ 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 ಪ್ಲೀಸ್ ಕಾಮ್ ಡೌನ್. ಆಯ್ತು, ಇಬ್ರು ಹೋಗಿ ಗುಡ್ ಬಾಯ್ಸ್ ತರ ಮಲ್ಕೊಂತೀವಿ. ಗುಡ್ ನೈಟ್ ಚಿಕ್ಕಿ. ಬರೋ ಚಿಕ್ಕಪ್ಪ. ಗುಡ್ ನೈಟ್. ಗುಡ್ ನೈಟ್ ರಾಮ, ಗುಡ್ ನೈಟ್. ಇಲ್ಲಿ ಎಲ್ರೂ ಕೊಲ್ಲೋರೆ, ಸತ್ಯನ ಕೊಲ್ಲೋರು. ನಮ್ಮೊಳಗ್ ಬಚ್ಚೆಟ್ ಕೊಡೋರ ಸತ್ಯನ ಕೊಲ್ಲೋರು. ಕುಡ್ದಾಡೋ ಮಾತು ಕೊಳಚೆ ನೀರಿದ್ದಂಗೆ, ಅದ್ರಲ್ಲಿ ಎಷ್ಟೇ ಸತ್ಯ ಇದ್ರೂ ಅದಕ್ಕೆ ಬೆಲೆನೇ ಇಲ್ಲ. ಯಾಕ್ರಿ ಅಸಲ ಕಾಲ್ ಮಾಡ್ತಾ ಇದ್ದೀರಾ? ಇನ್ಯಾರ ಹತ್ರ ನನ್ನ ಸಂಕಟ ಹೇಳ್ಕೊಳ್ಳಿ ಮೇಡಮ್. ಇಡಿಯಟ್, ಸಂಕಟ ಹೇಳ್ಕೊಡೋ ಟೈಮ್ ಏನ್ರಿ ಇದು? ನೋಡಿ, ಇನ್ನೊಂದ್ಸಲ ನೀವ್ ನನ್ಗೆ ಕಾಲ್ ಮಾಡ್ಕೊಡ್ದು, ಗೊತ್ತಾಯ್ತಾ? ಅಲ್ಲ ಮೇಡಮ್, ನಿಮ್ ಕೆಲ್ಸ ಇನ್ನೂ ಹೋಗಿಲ್ಲ, ಕಂಪ್ನಿಲೇ ಇದ್ದೀರಾ. ನಾನ್ ಮತ್ತೆ ನಿಮಗ್ ಕಾಲ್ ಮಾಡೋವರೆಗೂ ನೀವ್ ನನಗ್ ಕಾಲ್ ಮಾಡ್ಕೊಡ್ದು. ಓಕೆ ಮೇಡಮ್. ಇಡ್ರಿ ಫೋನ್ನ. ಸೀತಾ, ಕೊನೆಗೂ ಬಂದಿಯಲ್ಲೇ. ಆ ಚರಂಡಿ ಕೇಳಿದ್ರೆ ಏನ್ ಹೇಳೋದು ಅಂತ ಟೆನ್ಷನ್ ಆಗೋಗಿತ್ತು. ಪ್ರಿಯಾದ್ರ, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಪ್ರತಿದಿನ ನೀವು ಈ ರೀತಿ ಟೆನ್ಷನ್ ಅಲ್ಲಿ ಓಡ್ ಬಂದ್ರೆ ಅದು ರೆಕರಿಂಗ್ ಸ್ಟ್ರೆಸ್ ಆಗಿ ಮೈಗ್ರೇನ್ ಆಗುತ್ತೆ. ಅದರಿಂದ ಆಂಗ್ಸೈಟಿ ಆಗಿ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಶುರು ಆಗುತ್ತೆ. ಹೇ ವೇಟ್ ವೇಟ್ ವೇಟ್, ಹಾಗೆ ದಟ್ ಅಂತ ನೀರು ಕುಡಿಬೇಡಿ. ಟೇಕ್ ಅ ಡೀಪ್ ಬ್ರೆತ್. ಬೇಗ ಎದ್ರೆ ಬೇಗ ಬರ್ಬೋದಲ್ವಾ ಅಂತ ಹೇಳ್ದೆ. ಯು ಶುಡ್ ಆಲ್ವೇಸ್ ಪ್ಲಾನ್ ಬ್ಯಾಕ್ವರ್ಡ್ಸ್, ಆಗ ಆಫೀಸ್ಗೆ ಟೈಮಿಗೆ ಸರಿಯಾಗಿ ರೀಚ್ ಆಗ್ತೀರಾ. ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಸರ್? ಶಾರ್ಪ್ 8 o'clock ಎಲ್ಲ ಎದ್ದು ಬಿಡ್ತೀನಿ. ಇದೇನ್ ಮಾಡ್ತೀರಾ? ಏನಿಲ್ಲ, ರೆಡಿಯಾಗಿ ಬಂದ್ಬಿಡ್ತೀನಿ. ನಾನು 4 ಗಂಟೆಗೆ ಎದ್ದೇಳ್ತೀನಿ. ನೀವು 8 ಗಂಟೆಗೆ ಎದ್ದು 4 ಚೊಂಬು ನೀರ್ ಹಾಕೋತೀರಾ. ಹ್ಯಾಂಗರ್ ಅಲ್ಲಿ ನೇತಾಕಿರೋ ಪ್ಯಾಂಟ್ ಅಲ್ಲೇ ವಾರ ಕಳೀತೀರಾ. ತಿಂಡಿ ನೀವೇ ಕುಕ್ ಮಾಡ್ತೀರಾ? ಇಲ್ಲ. ಮನೆ ಕೆಲಸ ಮಾಡ್ತೀರಾ? ಇಲ್ಲ. ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲ್ ಬಿಡೋ ಕೆಲಸ ಇದೆಯಾ? ಇಲ್ಲ. ಮನೇಲಿ ನೀರ್ ಬಂದಿಲ್ಲ ಅಂದ್ರೆ ಬಿದ್ಗೆಲ್ ನೀರ್ ಹಿಡ್ಕೊಂಡು ತೊಟ್ಟಿಗೆ ನೀರ್ ತುಂಬಿಸೋ ಕೆಲಸ ಇದೆಯಾ? ಈ ಕೆಲ್ಸನೆಲ್ಲ ಗಂಡಸ್ರು ನೀವ್ ಯಾಕೆ ಮಾಡ್ತೀರಾ? ಈ ಕೆಲಸ ಮಾಡಕ್ಕಂತಾನೆ ಹೆಂಗಸ್ರು ನಾವಿದೀವಲ್ಲ. 8 ಗಂಟೆಗೆ ಎದ್ದು ಆರಾಮಾಗಿ ಬಂದ್ಬಿಡ್ತೀರಾ. ನನಗ್ 4 ಗಂಟೆಗೆ ಎದ್ರು ಟೈಮ್ ಸಾಕಾಗೋದಿಲ್ಲ. ಮನೆ ಎಷ್ಟೇ ಬೇಗ ಬಿಟ್ರು ನನಗ್ ಸಿಗ್ನಲ್ ದಾಟಕ್ಕೆ ಅರ್ಧ ಗಂಟೆ ಬೇಕಾಗತ್ತೆ. ಕ್ಯಾಬ್ ಬುಕ್ ಮಾಡಿದ್ರೆ ಕ್ಯಾಬ್ ಕ್ಯಾನ್ಸಲ್ ಮಾಡ್ತಾರೆ, ಆಟೋ ಅನ್ನೋದ್ರು ಮೀಟರ್ ಹಾಕೋದಿಲ್ಲ. ದಿನ ಆಟೋಲ್ ಹೋಗಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ. ಹೀಗೆ ಆದ್ರೆ ನಾವು ಆಫೀಸಲ್ಲೇ ಮನೆ ಮಾಡ್ಕೋಬೇಕಷ್ಟೇ. ಅದೇನೋ ಸ್ಟ್ರೆಸ್ ಅಂದ್ರಲ್ಲ? ರೆಕರಿಂಗ್ ಸ್ಟ್ರೆಸ್. ರೆಕರಿಂಗ್ ಸ್ಟ್ರೆಸ್. ಇದೆಲ್ಲ ಗೊತ್ತಿದೆ ಅನ್ಸುತ್ತೆ. ಭಗವಂತ ಹೆಂಗಸರಿಗೆ ಗಟ್ಟಿ ಹೃದಯ ಕೊಟ್ಟಿರೋದು. ನೀವ್ ಗಂಡಸರು ಆಫೀಸಲ್ಲಿ ಮಾತ್ರ ದುಡಿತೀರಾ, ಹೆಂಗಸರು ಆಫೀಸಲ್ಲೂ ದುಡಿಬೇಕು, ಮನೇಲೂ ದುಡಿಬೇಕು, ದುಡಿತಾನೆ ಇರ್ಬೇಕು. ಮಕ್ಳಿಗಿಂತ ಲೇಟ್ ಆಗಿ ಎದ್ದೇಳ್ತೀರಾ, ನೀವ್ ಪಂಕ್ಚುಯಾಲಿಟಿ ಬಗ್ಗೆ ಮಾತಾಡ್ತೀರಾ? ನೋಡಿ, ನೀರ್ ಕುಡೀರಿ. ಸ್ಟ್ರೆಸ್ ಬಸ್ಟರ್ ಇದನ್ನ ನಾನು ಯಾವಾಗ್ಲೂ ಜೇಬಲ್ಲೇ ಇಟ್ಕೊಂಡಿರ್ತೀನಿ. ಅವಾಗ ಸ್ಟ್ರೆಸ್ ಆದಾಗ ಚಾಕ್ಲೇಟ್ ಹೆಲ್ಪ್ ಆಗುತ್ತೆ. ಅದು ನಿಮಗೆ, ನನಗಲ್ಲ. ಐ ಕ್ಯಾನ್ ಹ್ಯಾಂಡಲ್ ಮೈ ಸೆಲ್ಫ್. ಪರವಾಗಿಲ್ಲ, ಒಂದ್ಸಲ ಟ್ರೈ ಮಾಡಿ.
ನನ್ನ ಮಗಳು ಕೊಟ್ಟಿರೋದು ಫ್ರೆಂಡ್ ಅಂತೆ ಫ್ರೆಂಡು. ನೀವು ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ತೀರಾ ಅಂತ ಅವಳೇನೋ ಮಾಡಿ ಕಳ್ಸಿದಾಳೆ ಸ್ಪೆಷಲ್. ತಗೊಳ್ಳಿ, ಇಲ್ಲಾಂದ್ರೆ ನನ್ನ ಮಗಳ ಹತ್ರ ನಾನು ಬಯಸ್ಕೋಬೇಕಾಗತ್ತೆ. ಥ್ಯಾಂಕ್ಸ್. ತಲುಪಿಸ್ತೀನಿ ನಿಮ್ ಥ್ಯಾಂಕ್ಸ್ ನ. ಅಶೋಕ ಬಾಯ್. ಯಾರೋ ಆ ಹುಡುಗಿ? ಅವಳು ಗೊತ್ತಿಲ್ಲ ಸೂರಿ, ಸ್ವಲ್ಪ ಒಂಥರ ಆಡ್ತಾಳೆ. ಒಂಥರ ಆಡ್ತಾಳೆ? ಅಷ್ಟು ಜನಗಳ ಮುಂದೆ ಎಷ್ಟು ಚೆನ್ನಾಗಿ ಮಾತಾಡಿದ್ಲು ನನ್ನ ಮೊಮ್ಮಕ್ಕನ ಬಗ್ಗೆ. ಅವಳನ್ನ ಒಂಥರ ಅಂತ ವಾಪ್ಲೆಸ್ ಬಲ. ನೀನ್ ಮಾತಾಡಿದ್ದು ಅವ್ರ ಬಗ್ಗೆನಾ ಸೂರಿ? ನೀನು ಯಾರ ಬಗ್ಗೆ ಅನ್ಕೊಂಡೆ? ನಾನು ಅವರೇ ಅನ್ಕೊಂಡೆ. ನಾನು ಒಂಥರ ಅಂತ ಹೇಳಿದ್ದು ಒಳ್ಳೆ ಅರ್ಥದಲ್ಲಿ. ನೀನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನನ್ನನ್ನು ಕೇಳಬೇಡ, ನಿನ್ ಮೊಮ್ಮಗನ್ ಕೇಳು, ಹೇಳ್ತೇನೆ. ಬರ್ಲಾ? ಏಯ್, ಎಲ್ಲೋ ಹೋಗ್ತಿದ್ಯಾ? ನಿನ್ ಜೊತೆ ಮಾತಾಡ್ತಾ ಕೂತ್ಕೊಂಡ್ರೆ ಅಷ್ಟೇ, ಕೆಲ್ಸ ಇದೆ. ಸರ್, ನಿಮ್ಗೇನಾದ್ರೂ ಮ್ಯೂಸಿಕ್ ಕೇಳಿಸ್ತಾ ಇದ್ಯಾ? ವರ್ಕ್ ಅವರ್ಸ್ ಅಲ್ಲಿ ಮ್ಯೂಸಿಕ್ ಎಲ್ಲ ಕೇಳಿಸ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಕೆಲಸ ನೋಡಿ. ಥ್ಯಾಂಕ್ ಯು. ಅದು ಫ್ರೆಂಡ್ಶಿಪ್ ಅಲ್ಲಿ ಸಾರಿ ಥ್ಯಾಂಕ್ ಯು ಎಲ್ಲ ಹೇಳ್ಬಾರ್ದು. ನಾನೇ ನಿಮ್ ಫ್ರೆಂಡ್ ಅಲ್ವಲ್ಲ? ಅಂದ್ರೆ ನಾವಿಬ್ರು ಅದಕ್ಕೂ ಹೆಚ್ಚಾ? ಅಂದ್ರೆ ನಿಮಗೆ ಅರ್ಥ ಆಗತ್ತೆ ಬಿಡಿ. ನನಗೇನು ಅರ್ಥ ಆಗೋದು ಬೇಡ ಬಿಡಿ. ದಯವಿಟ್ಟು ನಿಮ್ ಕೆಲಸ ನೋಡಿ. ಪ್ಲೀಸ್ ಮೂವ್. ಸಾರಿ. ಮತ್ತೆ ಸಾರಿನಾ? ರೀ ಏನ್ರಿ? ಅದು ಫ್ರೆಂಡ್ಶಿಪ್ ಅಲ್ಲಿ ಸಾರಿ ಥ್ಯಾಂಕ್ ಯು ಎಲ್ಲ ಹೇಳಂಗಿಲ್ಲ. ಆದ್ರೆ ಲವ್ ಅಲ್ಲಿ ಸಾರಿ ಥ್ಯಾಂಕ್ ಯು ಎಲ್ಲ ಹೇಳ್ಬೋದು. ಸೊ ಹೇಳ್ತಾ ಇರಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನಾಯ್ತು? ಎಷ್ಟ್ರಿ ಧೈರ್ಯ ನಿಮ್ಗೆ? ನಿಮ್ ಕಡೆ ಥ್ಯಾಂಕ್ಸ್ ಹೇಳೋ ಪದ್ಧತಿ ಇಲ್ವಾ? ಸಾರಿ. ಸಾರಿ ಎಲ್ಲ ಥ್ಯಾಂಕ್ಸ್ ಹೇಳೋ ಪದ್ಧತಿ ಇಲ್ವಾ ಅಂತ ಕೇಳಿದ್ದು. ಸರಿ ಬನ್ನಿ, ನಿಮ್ ಫ್ರೆಂಡು ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಲಂಚ್ ಪ್ರಿಪೇರ್ ಮಾಡಿದಾಳೆ, ಅದನ್ನ ತಿನ್ನಿ. ನೀವ್ ತಿಂದಿಲ್ಲ ಅಂದ್ರೆ ಅವಳ ಹತ್ರ ಬೈಗುಳನ ನಾನ್ ತಿನ್ಬೇಕಾಗತ್ತೆ. ಬಂದೆ. ರಾಮ್, ಮೀಟ್ ಮೀ ಆಫ್ಟರ್ ಲಂಚ್. ಎನಿ ಇಂಪಾರ್ಟೆಂಟ್ ವರ್ಕ್ ಸರ್? ನೋ ನೋ ನೋ, ಎಂಜಾಯ್ ಲಂಚ್ ಟೈಮ್ ಪ್ಲೀಸ್. ಲಂಚ್ ಆದ್ಮೇಲೆ ಸಿಗು ಅಂತ ಹೇಳಿದ್ರಲ್ಲ, ನಾನು ಅಷ್ಟೊಂದ್ ಮಾತಾಡಿದ್ದು ಏನು ಯೂಸ್ ಆಗ್ಲಿಲ್ವಾ? ಅದೇನೋ ಬೇರೆನೆ ಇರ್ಬೇಕು ಬಿಡಿ. ಬೇರೆ ಏನಿರುತ್ತೆ, ನಿಮಗೆ ಕ್ಲಾಸ್ ತಗೊಳಕ್ಕೆ ಇರುತ್ತೆ. ಅಷ್ಟು ಜನರು ಮುಂದೆ ನೀವು ಚರಂಡಿಗೆ ಪ್ರಶ್ನೆ ಮಾಡ್ತೀರಲ್ಲ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಅಲ್ಲ, ನಾನು ಕೇಳಿರಲ್ಲ, ತಪ್ಪೇನಿದೆ? ತಪ್ಪೇನಿಲ್ಲ. ಅದೇ ಇವಾಗ ತೊಂದ್ರೆ ಯಾರಿಗೆ? ನಿಮ್ಗೆ ತಾನೆ. ಹೌದು, ಆಗ್ಲೇ ನೀವು ಥ್ಯಾಂಕ್ಸ್ ಹೇಳೋ ಪದ್ಧತಿ ಇಲ್ವಾ ಅಂತ ಕೇಳಿದ್ರಿ, ಯಾಕೆ? ನಿಮ್ ಕೆಲ್ಸನ ಉಳಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ವೆರಿ ಫನ್ನಿಯಾ? ವೆರಿ ಫನಿ ಅಂದ್ರೆ ನಿಮ್ಮ ಮಾತಲ್ಲಿ ನ್ಯಾಯ ಇತ್ತು ಅಂದೆ. ಆ ಕ್ರೆಡಿಟ್ಸ್ ಎಲ್ಲ ನನ್ ಮಗಳಿಗೆ ಹೋಗ್ಬೇಕು. ಇದೆಲ್ಲ ಅವಳದೇ ಮಾತು, ಆಲ್ಮೋಸ್ಟ್ ಅವಳದೇ ಐಡಿಯಾಸ್. ಗೊತ್ತಾ? ಸಖತ್ರಿ ನನ್ ಫ್ರೆಂಡು. ಪಕ್ಕ ನಂತರನೇ ಅಲ್ವಾ? ಇಬ್ರು ತರ್ಲೆಗಳು ಒಂದೇ ತರ ಇದ್ದೀರಾ. ಈಗ ಬಾಸ್ ನಿಮ್ನ ಕರೀತಾರೆ, ಎಷ್ಟು ಬಯಸ್ಕೋತಿರೋ ಬಯಸ್ಕೋಬೇಡಿ. ಬಾಸ್ ತಾನೆ ಬಿಡಿ, ನೋಡ್ಕೊಳ್ಳೋಣ. ಆಕ್ಚುಲಿ ಅವ್ರು ಒಳ್ಳೆ ಬಾಸು. ನಿಮ್ನ ಸಪ್ರೇಟ್ ಆಗಿ ಕರೆದು ಬೈತಾ ಇದಾರೆ. ಎಲ್ಲಾರ ಮುಂದೆ ಮರ್ಯಾದೆ ತೆಗಿತಾ ಇಲ್ಲ. ಟೇಸ್ಟ್ ಮಾಡ್ದೇನೆ ದಿಸ್ ಇಸ್ ಗೋನ್ ಟು ಬಿ ದ ಬೆಸ್ಟ್ ಲಂಚ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಎಷ್ಟು ಕ್ಯೂಟ್ ಆಗಿದೆ. ಈ ರೀತಿ ಚಪಾತಿನ ಪ್ಯಾಕ್ ಮಾಡಿರೋದು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನಮ್ಮಮ್ಮ ಇದ್ದಿದ್ರೆ ಇದೇ ರೀತಿ ಪ್ಯಾಕ್ ಮಾಡಿರೋಳೋ ಏನೋ.
ಇದನ್ನ ಆಮೇಲೆ ತಿಂತೀನಿ. ಐ ಜಸ್ಟ್ ವಾಂಟ್ ಟು ಸೇವ್ ದಿಸ್. ಅರೆ ನಿಮ್ಗೆ ಅಂತಾನೆ ಮಾಡಿರೋದು, ಅದಕ್ಕೆ ತಿಂದ್ರೆ ತಾನೇ ಬೆಲೆ. ಯಾ ರೈಟ್. ವಾವ್, ನನ್ನ ಫ್ರೆಂಡ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಬೆಸ್ಟ್ ಲಂಚ್ ಫ್ರಮ್ ಎ ಬೆಸ್ಟ್ ಫ್ರೆಂಡ್. ಟೂ ಗುಡ್. ಸ್ವಲ್ಪ ಫೀಲಿಂಗ್ಸ್ ನ ಕಡಿಮೆ ಮಾಡ್ಕೊಳ್ಳಿ. ಬಾಸ್ ಹತ್ರ ಬಯಸ್ಕೊಳ್ಳೋ ಪ್ರೋಗ್ರಾಮ್ ಕೂಡ ಇದೆ. ಸ್ವಲ್ಪ ನಿಮ್ ಎಮೋಷನ್ಸ್ ನ ಅಲ್ಲೂ ಉಳಿಸ್ಕೊಳ್ಳಿ. ಚಪಾತಿ ಉಳಿಸ್ಕೊತೀನಿ. ಯಾಕೆ? ಆಮೇಲೆ ತಿನ್ಬೋದಲ್ವಾ, ಅದಕ್ಕೆ. ಎನಿವೇಸ್, ಥ್ಯಾಂಕ್ಸ್ ಫಾರ್ ದ ಲಂಚ್. ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ಸ್. ಮೇ ಐ ಕಮ್ ಇನ್ ಸರ್? ತಾತ ಬನ್ನಿ. ಎಲ್ಲಿ ಬಾಸ್ ಅಂತ ನಿಂತ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡಿದ್ದೆ. ಮತ್ತಿನ್ನೇನು 4 ಗೋಡೆ ಒಂದು ಮೇಜ್ ಸಿಕ್ಕಿದ್ರೆ ಸಾಕು, ಆಫೀಸ್ ಮಾಡ್ಕೊಂಡು ಕುಂತ್ಕೊಂಡ್ಬಿಡ್ತೀಯ ನೀನು. ನಂಗೆ ಈ ಮನೆ ಅಂದ್ರೆ ತುಂಬಾ ಹತ್ರ ಕಣೋ. ಯಾಕೆ ಗೊತ್ತಾ? ಅಮ್ಮ ಇದ್ದಿದ್ ಮನೆ. ಮತ್ತೆ ನೀನು ನಗ್ನಗ್ತಾ ಬೆಳೆದ ಮನೆ. ಆದ್ರೆ ಈ ರೀತಿ ಒಂಟಿಯಾಗಿ ಪಿಶಾಚಿ ತರ ಕೂತಿರೋದ್ ನೋಡಿದ್ರೆ ನನ್ನ ಮನಸ್ಸಿಗೆ ಕಸಿವಿಸಿ ಆಗುತ್ತೆ ಕಣ. ತಾತ, ಕೆಲವೊಂದು ಕೆಲಸ ಆಫೀಸಲ್ಲಿ ಮುಗ್ಸಕ್ಕಾಗಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟುಡ್. ಆಫೀಸ್ನಲ್ಲಿ ನೀನು ಹೇಗೆ ಕೆಲಸ ಮಾಡ್ತೀಯಪ್ಪ? ಅಲ್ಲಿ ಬೇರೆನೇ ವ್ಯಕ್ತಿ, ಅನಾಥ, ತುಂಬಾ ತುಂಬಾ ಅಮಾಯಕ, ಒಳ್ಳೆ ಹುಡುಗ ಬೇರೆ, ಮದುವೆ ಬೇರೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀಯಾ. ನಮಗೇನೆ ಹೇಳಿಲ್ವಲ್ಲ ನೀನು? ಮೇ ಕಮ್ಮಿ ಅನ್ಕೊಂಡು ಕ್ಯಾಬಿನ್ ಒಳಗೆ ಬಂದ್ರಲ್ಲ, ಆಗ್ಲೇ ನಿಮ್ಮನ್ನ ವಾಪಸ್ ಕಳಿಸ್ಬೇಕಾಗಿತ್ತು. ಆ ಹುಡುಗಿಗೆ ನಿನ್ನ ಬಗ್ಗೆ ಹೆಚ್ಚು ಗೊತ್ತಿಲ್ಲದೆ ಇದ್ರು ತುಂಬಾ ಕಾಳಜಿ ಇದೆ ಕಣೋ. ತಾತ, ನಂಗೆ ಸ್ವಲ್ಪ ಕೆಲಸ ಇದೆ. ಹೌದೌದಪ್ಪ, ನೀನು ಕೆಲಸ ಮಾಡದೇ ಇದ್ರೆ ಫಿಕ್ಸ್ ಆಗಿರೋ ಮದುವೆ ನಿಂತೋಗ್ಬಿಡುತ್ತಲ್ವಾ? ಅಯ್ಯೋ ದೇವ್ರೇ. ನಿನ್ನ ಕೆಲಸ ಕಾಪಾಡೋದಕ್ಕೆ ಅವಳು ತುಂಬಾ ರಿಸ್ಕ್ ತಗೊಂಡು ನಿನ್ನ ಪರವಾಗಿ ಮಾತಾಡಿದ್ಲು. ತುಂಬಾ ಒಳ್ಳೆ ಹುಡುಗಿ. ಆದ್ರೆ ನಿನಗೆ ಯಾರು ಗತಿ ಇಲ್ಲ, ನೀನೊಬ್ಬ ಅನಾಥ ಅಂತ ನಂಬಿದಾಳೆ. ಇನ್ನೂ ಎಷ್ಟು ದಿವಸನೋ ಈ ನಾಟಕ? ಕೆಲಸ ಎಲ್ಲ ಮುಗಿಯೋವರೆಗೂ ನೀನ್ ಹೇಗೋ ನಿಭಾಯಿಸ್ಬಿಡ್ತೀಯ ಕಣೋ. ಆದ್ರೆ ಎಲ್ರ ಮುಂದೆ ನನ್ನ ಕೈಲಿ ನಡ್ಸಕ್ ಆಗ್ತಾ ಇಲ್ಲ. ತಾತ, ನನ್ಗೆ ಯಾವ ಕುರ್ಚಿಲ್ ಕೂತ್ರು ಬಾಸ್ ಕುರ್ಚಿನೇ. ನಿಮ್ಮಮ್ಮ ಇದ್ದಿದ್ರೆ ಕಿವಿ ಹಿಂಡಿ ಮಲಗಿಸ್ತಿದ್ಲು. ನಿನ್ನ ಬಾಸ್ಗಿರಿ ಅವಳ ಹತ್ರ ನಡೀತಿರ್ಲಿಲ್ಲಪ್ಪ. ಕಿವಿ ಹಿಂಡೋಳ್ನ ಕರೆಸ್ತೀನಿ, ಕೆಲಸ ಮುಗಿಸಿ ಮಲಕ್ಕೋ. ಸ್ಪೆಷಲ್ ಆಗಿ ಲಂಚ್ ಪ್ರಿಪೇರ್ ಮಾಡಿದಾಳೆ, ಅದನ್ನ ತಿನ್ನಿ. ನೀವ್ ತಿಂದಿಲ್ಲ ಅಂದ್ರೆ ಅವಳದ್ರ ಬೈಗುಳನ್ನ ನಾನ್ ತಿನ್ಬೇಕಾಗುತ್ತೆ. ಏನದ್ ಗಲಾಟೆ? ಏನಾಯ್ತು? ಯಾವಾಗ್ಲೂ ಕುಡಿತಾ ಇರ್ತಾರೆ. ನಾನ್ ತಾನೇ ಏನಕ್ಕ ಮಾಡ್ಲಿ? ನನ್ ಮಾತೇ ಕೇಳಲ್ಲ. ಕುಡ್ದು ಕುಡ್ದು ಆರೋಗ್ಯ ಹಾಳು ಮಾಡ್ಕೋತಾರೆ. ರಾತ್ರಿ ಎಲ್ಲ ಏನೇನೋ ಕನ್ವರಿಸ್ತಾ ಇರ್ತಾರೆ. ಕನ್ವರಿಸ್ತಾನ? ಏನಂತ? ಅದೇನೋ ಸತ್ಯ ಗೊತ್ತಾದ್ರೆ ಎಲ್ಲ ಸರ್ವನಾಶ, ಕೊಲೆ, ಈ ಮನೆ ಹಾಳಾಗೋಗುತ್ತೆ. ಇದಕ್ಕೆಲ್ಲ ಕಾರಣ ಅವಳೆ ಅಂತ ಏನೇನೋ ಕನ್ವರಿಸ್ತಾರೆ. ಕಾಬ್ರಿಂದ ಬೆವ್ತ್ ಹೋಗ್ತಾರೆ. ಅದಕ್ಕೆಲ್ಲ ಕಾರಣ ಈ ಕುಡ್ತಾನೆ. ಬಾಟ್ಲಲ್ಲಿರೋದನ್ನೆಲ್ಲ ಚೆಲ್ಲಿ ನೀರ್ ತುಂಬಿಸಿಟ್ಟೆ. ಅದಕ್ಕೆ ಕೋಪ ಮಾಡ್ಕೊಂಡು ಬೈದಿತ್ತು. ಪಾಪ ಮಾವಯ್ಯ ಎಷ್ಟು ನೊಂದ್ಕೊಳ್ತಾರೆ. ಇವರು ಒಂದಲ್ಲ ಒಂದಿನ ಬದ್ಲಾಗ್ತಾರೆ ಅನ್ನೋ ನಂಬಿಕೆ ಮೇಲೆನೆ ನಾನ್ ಜೀವನ ಸಾಗಿಸ್ತಿದ್ದೀನಿ. ನನ್ಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಕ್ಕ.
ಅಕ್ಕ ನೀವೇ ನಂಗೆ ಹೆಲ್ಪ್ ಮಾಡ್ಬೇಕು ಅಕ್ಕ, ಪ್ಲೀಸ್ ಅಕ್ಕ. ಸರಿ ಹೋಗುತ್ತೆ. ನನಗೆ ಹೇಳ್ಬೇಕಾಗಿರೋ ವಿಷಯನ ನೇರವಾಗಿ ನನಗೆ ಹೇಳ್ದೆ ಅವಳ ಮೇಲೆ ರೇಗಾಡಿದ್ರೆ ಯಾಕೆ? ನನ್ನ ಮುಂದೆ ನಿಂತ್ಕೊಳ್ಳೋ ಧೈರ್ಯ ಇಲ್ವಾ ನಿನ್ಗೆ? ಆ ದರಿದ್ರನ್ ಕುಡಿದ್ರೆ ಧೈರ್ಯ ತಾನಾಗೆ ಬರುತ್ತೆ ಅಂತಾರೆ. ಒಳಕ ನೀರಲ್ಲಿ ಕಾಲಿಡೋದನ್ನ ಧೈರ್ಯ ಅನ್ನಲ್ಲ, ಅಸಹ್ಯ ಅಂತಾರೆ. ಹೊಲಸಿಂದ ದೂರ ಇರಬೇಕು ಅನ್ನೋಷ್ಟು ಬುದ್ಧಿ ದೇವ್ರು ನನಗೆ ಕೊಟ್ಟಿದ್ದಾನೆ. ನನ್ನ ಅತ್ತೆ ಮಗಳು ಅನ್ನೋ ಅಕ್ರೆ, ಅಣ್ಣನ ಹೆಂಡತಿ ಅನ್ನೋ ಗೌರವ ಎರಡೂ ಸತ್ತೋಗಿದೆ. ಈ ವಿಷಯ ಗೊತ್ತಾದ್ರೆ ಅಪ್ಪ ನೋವಲ್ಲೇ ಪ್ರಾಣ ಬಿಡ್ತಾರೆ. ರಾಮನ್ಗೆ ನಂಬಿಕೆ ಮೇಲೆ ನಂಬಿಕೆ ಸತ್ತೋಗುತ್ತೆ. ಇದನ್ನ ನಾನು ಯಾರ ಹತ್ರನೂ ಹೇಳದೆ ಇರೋದಕ್ಕೆ ನನ್ನ ಸ್ವಾರ್ಥ ಒಂದು ಕಾರಣ ಆದ್ರೆ ಇದನ್ನ ನಾನೇನು ಕೊಡ್ತಾ ಇರೋ ಭಿಕ್ಷೆ ಅನ್ಕೋ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸತ್ಯನ ಬಾಯಿ ರಾಮ್ ಬಂದಿದ್ದೆ ಜೋರಾಗ್ತಿದೆ. ಮೊದಲು ಆ ಬಾಯಿನ ಬಂದ್ ಮಾಡಬೇಕು. ಸೂರಿ ಅಲ್ಲೋಡು, ಅರೆ ಏನಾಯ್ತು? ಟೇಬಲ್ ಕೆಳಗೆ ಏನ್ ಹುಡುಕ್ತಾ ಇದ್ದೀರಾ? ಸ್ವಲ್ಪ ಸುಮ್ಮನೆ ಇರ್ತೀರಾ ಪ್ಲೀಸ್? ಟೇಬಲ್ ಕೆಳಗೆ ಯಾಕೆ ಬಚ್ಚಿಟ್ಕೊಂಡಿದ್ದೀರಾ? ಭಗವಂತ, ನನ್ನನ್ನು ಇವರೇ ಸಿಗಾಕ್ಸ್ಬಿಡ್ತಾರೆ. ಪೈಸಾ ನನ್ನ ಹತ್ರನೇ. ಅಷ್ಟೇ ಅಲ್ಲ, ಸಾಹೇಬರಿಗೆ ಸ್ಪೆಷಲ್ ಲಂಚ್. ಕಳ್ಳನ್ ಹಿಡಿಯೋಕ್ ಬಂದವನು ಕಳ್ಳನೇ ಆಗ್ಬಿಟ್ಟಿದ್ದಾನೆ. ಈ ನಾಟಕ ಎಲ್ಲ ಯಾವಾಗ ಮುಗೀತಪ್ಪ ಅಂದ್ರೆ ಸ್ವಲ್ಪ ಸಮಯ ಬೇಕು ಅಂತ. ಈಗ ಅರ್ಥ ಆಯ್ತು ಸಮಯ ಯಾಕೆ ಬೇಕು ಅಂತ. ಏನ್ ಮಾಡ್ತಿದ್ದೀರಾ ಅಲ್ಲಿ? ಏನಮ್ಮ ಸರ್, ನೀನು ಸ್ಪೆಷಲ್ ಊಟಕ್ಕೆ ಹೋಗ್ಲಿಲ್ವಾ? ಇಲ್ಲ ಸರ್, ನಾನು ಮನೆಯಿಂದ ತಂದಿದ್ದೆ. ಮನೆಯಿಂದಲೇ ತಂದಿದ್ದೀಯಾ? ಜಾಸ್ತಿನೇ ತಂದಿರ್ಬೇಕು. ಅಂದ್ರೆ ನಾನು ಸ್ವಲ್ಪ ರುಚಿ ನೋಡೋಣ ಅಂತ. ಸರ್ ತಗೊಳ್ಳಿ. ಮೇಡಮ್ ತಮಾಷೆಗೆ ಹೇಳ್ತೀನಿ, ಇನ್ನೊಂದ್ಸತಿ ಯಾವಾಗಲಾದ್ರೂ ಇಸ್ಕೊಟ್ಟು ತಿಂತೀನಿ. ಇವು ಕ್ಯಾರಿಯ ನೀವು. ಅಶೋಕ, ಏನಾಯ್ತ್ರಿ? ಅದು ಊಟ ಮಾಡೋಕ್ಕೂ ಮುಂಚೆ ಸ್ಟ್ರೆಚಿಂಗ್ ಮಾಡಿದ್ರೆ ಜಾಸ್ತಿ ತಿನ್ಬೋದಲ್ವಾ, ಅದಕ್ಕೆ. ಸರಿ, ಊಟ ಮಾಡೋಣ ಬನ್ನಿ. ರೆಡಿ, ಬನ್ನಿ. ಇಲ್ಲ, ಕಾರ್ ನಿಲ್ಸು. ಸೂರಿ ಜೊತೆ ಆರಾಮಾಗಿ ಎಣ್ಣೆ ಹೊಡ್ಕೊಂಡಿರ್ಬೋದಾಗಿತ್ತು. ಎಲ್ಲ ಕರ್ಕೊಂಡ್ ಬಂದಿದ್ಯಾ? ಕರೆಕ್ಟ್ ಜಾಗಕ್ಕೆ ರೀಚ್ ಆಗಿದೀವಿ. ನೀನು ಮ್ಯಾಪ್ಸ್ ನ ನಂಬ್ಕೊಂಡ್ರೆ ಆಪೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಕರೆಕ್ಟ್ ಆಗಿ ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ಇದೇ ಪರ್ಫೆಕ್ಟ್ ಲೊಕೇಶನ್ ಕಣ. ಇಲ್ಲೇನೋ ಕೆಲಸ ನಿನಗೆ? ನನ್ ಕೆಲ್ಸ ಇಲ್ಲಿಗೆ ಏನಾದ್ರು ಬಂದಿರೋ ವಿಷಯ ತಾತನ ಹತ್ರ ಹೇಳ್ದೋ ಸರಿ ಇರಲ್ಲ ನೋಡು. ಸೂರಿಗೆ ವಿಷಯ ಗೊತ್ತಾಗಕ್ಕೆ ಏನಾದ್ರು ಇರ್ಬೇಕಲ್ಲ, ಹೇಳು ಯಾಕೆ ಬಂದಿದ್ಯಾ ಅಂತ. ಇದನ್ನೇ ಹೇಳ್ತಾ ಇರೋದು, ಏನು ಹೇಳ್ಬೇಡ ಅಂತ. ಕುಡಿದೇನೆ ಹಿಂಗೆಲ್ಲ ಆಡ್ತಿದ್ಯಾ? ಇವಾಗ ಕರೆಕ್ಟ್ ಆಗಿ ಯಾವ ಕೆಲ್ಸಕ್ಕೆ ಬಂದಿದ್ಯಾ ಅಂತ ಹೇಳಿದ್ರೆ ಸರಿ, ಇದಾದ್ರೆ ನಾನು ಬರ್ತೀನಿ ನಿನ್ ಜೊತೆ. ನನ್ನ ಫ್ರೆಂಡ್ ನನ್ನನ್ನು ಇನ್ವೈಟ್ ಮಾಡಿರೋದು. ಫ್ರೆಂಡ್ ಅಮ್ಮನ? ಸರಿ ಸರಿ, ಸೂರಿಗೆ ನಾನೇನು ಹೇಳಲ್ಲ.
ನಿನ್ಮೇಲೆ ನಂಬಿಕೆ ಇಲ್ದೆ ಹೋದ್ರು ನನ್ನಿಂದ ನಿನ್ನ ಹತ್ರ ಏನು ಮುಚ್ಚಿಟ್ಕೊಳಕ್ಕಾಗಲ್ಲ. ಅದೇ ನನ್ ವೀಕ್ನೆಸ್. ಅದು ವೀಕ್ನೆಸ್ ಅಲ್ಲ ಮಗ, ದೋಸ್ತಿ. ದೋಸ್ತಿ. ಸರಿ ದೋಸ್ತ, ಕೆಲಸ ಮುಗ್ದಾದ್ಮೇಲೆ ಕಾಲ್ ಮಾಡ್ತೀನಿ, ಬಂದ್ ಪಿಕಪ್ ಮಾಡು. ಓಕೆ ಬಾಸ್. ಸಿಹಿ ನೀನು ಹಠ ಮಾಡಿದ್ದಕ್ಕೆ ನೋಡು. ಛೇ, ಹಾಗೇನಿಲ್ಲ. ಇದು ನನಗೂ ನನ್ನ ಫ್ರೆಂಡ್ ಇರೋ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಫ್ರೆಂಡ್? ಕರೆಕ್ಟ್ ಫ್ರೆಂಡ್. ದೊಡ್ಡೋರ್ಗೆ ನಮ್ ಫ್ರೆಂಡ್ಶಿಪ್ ಬಗ್ಗೆ ಅರ್ಥ ಆಗಲ್ಲ. ಇವರು ನಮ್ಮ ಅಪ್ಪ ಅಮ್ಮ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಕಣಪ್ಪ. ಇಲ್ಲೇ ನಾವು ಪಕ್ಕದ ಮನೇಲಿದ್ದೀವಿ. ಸಪ್ರೇಟ್ ಇದ್ದೀರಾ? ಅಪ್ಪ ಅಮ್ಮ ಅನ್ನಿಸ್ಕೋಬೇಕಾದ್ರೆ ಜನ್ಮ ಕೊಟ್ಟೋರೇ ಆಗಿರ್ಬೇಕು ಅಂತೇನಿಲ್ವಲ್ಲಪ್ಪ. ಇವಳು ನನ್ನ ಮೊಮ್ಮಗಳೇ. ಸೀತಾ ನನ್ನ ಮಗಳಿಗಿಂತ ಹೆಚ್ಚು ಕಣಪ್ಪ. ನಿಮ್ಮನೆ ಎಲ್ಲಪ್ಪ? ನಂದಿ ಬೆಟ್ ನಂದಿನಿ ಲೇಔಟ್ ಹತ್ರ. ಅಲ್ಲಿಂದ ಬಂದ್ಯಾ? ಟ್ರಾಫಿಕ್ಕು ಸ್ವಲ್ಪ ಜಾಸ್ತಿನೇ ಇರ್ಬೇಕೇನೋ ಅಲ್ಲ? ನಮ್ ಫ್ರೆಂಡ್ ಹತ್ರ ಹೆಲಿಕಾಪ್ಟರ್ ಇದೆ. ಫ್ರೆಂಡ್, ಹೆಲಿಕಾಪ್ಟರ್ ಅಲ್ಲೇ ಬರ್ಬೋದಿತ್ತಲ್ವಾ? ಇಬ್ರು ಒಂದ್ ರೌಂಡ್ ಹೋಗ್ಬೋದಿತ್ತಲ್ವಾ? ಸಿಹಿ, ನಾನು ಹೇಳಿಲ್ವಾ ನಿಮಗೆ, ಇವಳು ಒಂದು ವಿಷಯ ಇಟ್ಕೊಂಡ್ರೆ ಬಿಡೋದೇ ಇಲ್ಲ. ಬನ್ನಿ ಕೂತ್ಕೊಳ್ಳಿ. ಈ ಡ್ರಾಯಿಂಗ್ ಎಲ್ಲ ಯಾರು ಮಾಡಿದ್ದು? ಇನ್ಯಾರು? ನಾನೇ. ಸೂಪರ್ ಆಗಿದೆ. ಫೋಟೋನಲ್ಲಿ ನೀವಿಬ್ರೇ ಇದ್ದೀರಾ? ಮೊದ್ಲು ಆ ರುದ್ರಪ್ಪನ ಹೋಗಿ ನೋಡು, ಅವ್ನ್ ಎಲ್ಲ ಸರಿ ಮಾಡ್ತಾನೆ. ಅವನೊಬ್ಬ ಫೇಮಸ್ ಲಾಯರ್ ಅಂತ. ನಿನ್ ತಂಗಿ ತಲೆನ ಚೆನ್ನಾಗಿ ಮಾಲಿಶ್ ಮಾಡ್ತೀನಿ. ಯಾಕೆ ಇವಳು ಇನ್ನೂ ಫೋನೇ ಮಾಡಿಲ್ಲ? ಅವಳು ಹೋಗ ಅವನ್ನ ನೋಡಿದ್ರೆ ಮುಂದಿನ ಹೇಗೋ ನೋಡ್ಕೋತಾನೆ. ಫೋನೇ ಮಾಡ್ತಿಲ್ವಲ್ಲ ಇವಳು. ನನ್ ತಂಗಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ನೋಟಿಸ್ ನೋಡಿ ಅವಳು ಫೋನ್ ಮಾಡಲ್ಲ. ಇದಕ್ಕೇನು ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಏನೇ ಇದೆ ವ್ಯವಸ್ಥೆ? ಸದ್ಯಕ್ಕೆ ಆ ಲಾಯರೇ ನಮಗ್ ದಾರಿ ದೀಪ. ಅಲ್ಲ, ನೀನ್ ಹೀಗ್ ಬುಡ ಸಾವ್ಸ್ಕೊಂಡ್ ಕುತ್ಕೊಳ್ಳೋ ಬದ್ಲು ಒಂದ್ಸರ್ತಿ ನಿನ್ ತಂಗಿ ಹತ್ರ ಹೋಗಿ ಮಾತಾಡ್ಬಾರ್ದ? ಸೋಂಬೇರಿ. ಏನ? ನನ್ ತಂಗಿ ಹತ್ರ ಹೋಗಿ ಮಾತಾಡದ? ಊರ್ಗೆಲ್ಲ ಅವಳು ಸೀತಾ, ನನ್ನ ಪಾಲ್ಗೆ ಕಾಳಿ. ಕಾಳಿ ಅವಳ ಜಾಗದಲ್ಲಿ ನಾನಿದ್ದಿದ್ರೆ ನೀನು ಅಲ್ಲೇ ಹೂತ್ ಹಾಕ್ಬಿಡ್ತಿದ್ದೆ. ಈಗೇನಾದ್ರೂ ಅವಳು ಫೋನ್ ಮಾಡದೇ ಇರ್ಲಿ, ನಾನೇ ಅಲ್ಲಿಗೆ ಹೋಗ್ತೀನಿ. ನೀವು ಸುಮ್ಮನೆ ಇರಿ. ಈಗಿನ ಕಾಲದ ಹುಡುಗರಿಗೆ ಬುದ್ಧಿ ಹೇಳಕ್ಕೆ ನಾವಷ್ಟೇ ಇರೋದು ಅಲ್ವೇನಪ್ಪ? ದೊಡ್ಡವ್ರು ಹೇಳೋ ಮಾತು ಯಾವಾಗ್ಲೂ ಕರೆಕ್ಟೇ ಇರುತ್ತೆ ಬಿಡಿ. ಹೌದಪ್ಪ, ನೀ ತುಂಬಾ ಬುದ್ಧಿವಂತ. ನೀನ್ ಏನು ಚಿಂತೆ ಮಾಡ್ಬೇಡ. ನಿಂಗ್ ಹುಡುಗಿ ಸಿಕ್ಲಿಲ್ಲ ಅಂದ್ರೆ ಹೇಳು, ನಾನ್ ಹುಡುಕೊಡ್ತೀನಿ. ಅಮ್ಮ, ಯಾಕಪ್ಪ? ನಿಂಗ್ ಮದ್ವೆ ಆಗಕ್ ಇಷ್ಟ ಇಲ್ವಾ? ನನ್ನ ಲೈಫಲ್ಲಿ ಅದಕ್ಕೆ ಜಾಗ ಇಲ್ಲ ಅನ್ಸುತ್ತಮ್ಮ. ಈಗ ಆಲ್ರೆಡಿ ನನ್ನ ಲೈಫಲ್ಲಿ ಒಂದು ಬ್ರೇಕಪ್ ಆಗಿದೆ. ಜೀವನಕ್ಕೆ ಒಂದ್ ಸಾಕಲ್ವಾ? ಬ್ರೇಕಪ್ ಅಂದ್ರೆ
ಸಿಹಿ, ನೀನ್ ಹೊಸ ಡ್ರಾಯಿಂಗ್ ಮಾಡಿದ್ಯಲ್ಲ ಅದನ್ನ ನಿನ್ ಫ್ರೆಂಡ್ಗೆ ತೋರ್ಸಲ್ವಾ? ಅಯ್ಯೋ ಮರ್ತೇ ಬಿಟ್ಟೆ ಫ್ರೆಂಡ್, ಈಗ್ಲೇ ತರ್ತೀನಿ. ಸೀತಾ ಮೇಡಮ್, ನೀವು ಆರ್ಡರ್ ಮಾಡಿದ ವಾಷಿಂಗ್ ಮಿಷಿನ್ ಬಂದಿದೆ ಮೇಡಮ್. ನಾನು ಆಗ್ಲೇ ಆರ್ಡರ್ ಮಾಡದ್ನಲ್ಲ, ಯಾಕೆ ಇಷ್ಟು ಲೇಟು? ಸಾರಿ ಮೇಡಮ್, ಫುಲ್ ಟ್ರಾಫಿಕ್, ಅದಕ್ಕೆ ಲೇಟ್ ಆಯ್ತು. ಸರಿ. ಅಮ್ಮ, ಅಪ್ಪ, ಬನ್ನಿ ಬನ್ನಿ. ಅಮ್ಮ, ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಇದೆ, ಬನ್ನಿ ಬನ್ನಿ. ಸರ್ಪ್ರೈಸಾ? ಸೀತಮ್ಮ, ಏನ್ ಸರ್ಪ್ರೈಸ್? ಇದೇ ಸರ್ಪ್ರೈಸ್. ಏನಿದು? ವಾಷಿಂಗ್ ಮೆಷಿನ್. ವಾಷಿಂಗ್ ಮೆಷಿನ್? ಹಾ, ಅಜ್ಜಿ ತಾತಂಗೆ. ಯಾಕಮ್ಮ ಇದೆಲ್ಲ ತರಕ್ ಹೋದೆ? ಅಮ್ಮ, ನೀವೇನು ಮಾತಾಡಂಗಿಲ್ಲ, ಇದು ನನ್ನ ಕಡೆಯಿಂದ ಸಣ್ಣ ಗಿಫ್ಟ್. ಇದು ನೀನ್ ಯಾಕಮ್ಮ ಖರೀದಿ ಮಾಡಕ್ ಹೋದೆ? ನಮ್ಮ ವಾಷಿಂಗ್ ಮೆಷಿನ್ ನಾನೇ ರೆಡಿ ಮಾಡಿಸ್ತಿದ್ದೆ. ನಿಮ್ ವಾಷಿಂಗ್ ಮಿಷನ್ ನಾನ್ ನೋಡಿಲ್ವಾ? ಇಲ್ಲ, ಬೇಡ ಅಂತೇಳು. ಅವಳು ಮಾತಾಡ್ಬೇಡಿ ಅಂತ ಹೇಳಿದಾಳೆ. ನಾನು ಸಾಲ ಮಾಡಿದನ್ನ ತಂದಿದ್ದಲ್ಲ ಅಪ್ಪ, ನಮಗೆ ಬೋನಸ್ ಜೊತೆ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಆ ಎಕ್ಸ್ಟ್ರಾ ದುಡ್ಡಲ್ಲಿ ನಾನು ತಗೊಂಡಿದ್ದು. ಥ್ಯಾಂಕ್ ಯು ಫಾರ್ ಯುವರ್ ಪಾನಿಪುರಿ ಪಾರ್ಟಿ. ಥ್ಯಾಂಕ್ ಯು ಫ್ರೆಂಡ್. ನಾನು ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ ಕಣಪ್ಪ. ಅಮ್ಮ, ನಾ ಹೇಳಿದ ಜ್ಞಾಪಕ ಇಟ್ಕೊಪ್ಪ. ಬಾಯ್ ಫ್ರೆಂಡ್. ಅವ್ರ ಮನೆಗೆ ಆಸೆ ಪಡ್ತಿದ್ದಾಳೆ ನನ್ನ ಮಗಳು. ಈ ವಿಷಯ ಎಲ್ಲ ಗೊತ್ತಾದ್ರೆ. ಮಕ್ಕಳು ದೇವ್ರ ಸಮಾನ. ಅವ್ರ ಮನ್ಸಾರೆ ಅನ್ಕೊಂಡಿದ್ದು ಯಾವಾಗ್ಲೂ ನಡೆದೇ ನಡೆಯುತ್ತೆ ಅಂತಾರೆ. ಅರಮನೆಗೆ ಆಸೆ ಪಟ್ಟಿದ್ ಸಹ ನಡೆಯುತ್ತೆ. ಒಂದಲ್ಲ ಒಂದಿನ ನೀವು ಅರಮನೆಯಲ್ಲಿ ಇರ್ತೀರ. ಆಗ ಈ ಡ್ರಾಯಿಂಗ್ ಮಾತ್ರ ನಾನು ಇಟ್ಕೊಂತೀನಿ. ಸೊ ಪ್ಲೀಸ್ ಕೀಪ್ ದ ಸೇಫ್. ಇದು ನಂದು. ನಾನು ಬರ್ತೇನೆ. My name is Sihi. Yes, I get I. Yes, capital. ಒಂದ್ ಕೆಲ್ಸ ಫಿನಿಶ್ ಆಗೋದೇ ಬೇಡ ಅಂತ ಮನ್ಸಲ್ಲಿ ಅನ್ಕೋತಾ ಇದ್ದೀನಿ. ನೀನ್ ಬೇಡ ಅಂತ ಅನ್ಕೊಂಡ್ರೆ ಆಗಲ್ಲ ಬಿಡು. Hi friend. ಮಲೇಷ್ಯಾದಲ್ಲಿ ಒಬ್ಬಂಟಿಯಾಗಿರೋದೇ ನನ್ನ ಜೀವನ ಅನ್ಕೊಂಡಿದ್ದೆ. ಬಟ್ ಈ ಪುಟ್ಟ ಮಗು, ಪುಟ್ಟ ಮನೆ, ಅವ್ರ ಖುಷಿ ಎಲ್ಲ ನೋಡಿದ್ಮೇಲೆ ಜೀವನದ ಅರ್ಥನೇ ಬೇರೆ ಅನ್ನಿಸ್ತಿದೆ. ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರೂ ಒಂಚೂರು ತೋರಿಸ್ಕೊಳ್ಳಲ್ಲ. ಅವ್ರ ಮನೇನ, ಆ ಖುಷಿನ ಉಳ್ಸೋಕ್ಕೆ ನಾನು ಏನಾದರೂ ಮಾಡಲೇಬೇಕು. ಸಿದ್ದಯ್ಯ, ಚಿಕ್ಕಯ್ಯ, 2 ನಿಮಿಷ ಕಾಫಿ ರೆಡಿ. ನಿಮಗ್ ಕಾಫಿ ಮಾಡಕ್ ಯಾರು ಹೇಳಿದ್ದು? ಬನ್ನಿ ಇಲ್ಲಿ, ನೀವು ಈ ಕಡೆ ಬನ್ನಿ. ಇವತ್ತು ನಾನ್ ಸ್ಪೆಷಲ್ ಕಾಫಿ ಮಾಡ್ತಾ ಇದ್ದೀನಿ. ಅಲ್ಲ ಚಿಕ್ಕಯ್ಯ, ನೀವು ನಾನು ಹೇಳೋವರೆಗೂ ನೀವುಗಳು ಯಾರು ಒಳಗ್ ಬರೋ ಆಗಿಲ್ಲ. ಇವತ್ತಿನ ಸ್ಪೆಷಲ್ ಕಾಫಿ ನಾನ್ ಮಾಡ್ತಾ ಇದ್ದೀನಿ ಸಿದ್ದಯ್ಯ. ವೆಯ್ಟ್ ಅಂಡ್ ವಾಚ್. ಓಕೆ. ಸಿದ್ದಯ್ಯ, ಈ ಕಾಫಿ ಮಾಡಕ್ಕೆ ಒಂದು ಇದು ಬರ್ತಲ್ಲ ಡಬ್ಬಿ. ಓ, ಅದಾ ಕಾಫಿ ಫಿಲ್ಟರು. ಎಕ್ಸಾಕ್ಟ್ಲಿ, ಫಿಲ್ಟರ್. ಕಾಫಿ ಫಿಲ್ಟರ್ ಯಾಕೆ ಚಿಕ್ಕಯ್ಯ? ಕಾಫಿ ಮಾಡೋ ಮಿಷನ್ ಇದೆಯಲ್ಲ.
ಅದ್ರಲ್ಲಿ ಕುಡಿದ್ರೆ ಟೇಸ್ಟೇ ಇರಲ್ಲ. ಫಿಲ್ಟರ್ ಕಾಫಿ ಕುಡಿದ್ರೇನೆ ಮಜಾನೇ ಬೇರೆ. ಆ ಡಬ್ಬಿ ಎಲ್ಲಿ ಬರುತ್ತೆ? ಅಲ್ಲಿದೆ ನೋಡಿ. ಅಷ್ಟು ಚಿಕ್ಕದಾಗೋಯ್ತಾ? ನಾನು ತುಂಬಾ ದೊಡ್ಡದಿರುತ್ತೆ ಅನ್ಕೊಂಡೆ. ಓಕೆ, ಇದನ್ನ ಎಲ್ಲಿಗೆ ಹಾಕ್ಬೇಕು? ಮಿಲ್ಕ್, ಹಾಲಿಗೆ ಹಾಕೋದಲ್ವಾ? ನೆಕ್ಸ್ಟು ಶುಗರ್. ಅಯ್ಯೋ ಚಿಕ್ಕಯ್ಯ, ಅದಾಕ್ಬೇಡಿ. ನನಗೆ ಗೊತ್ತು ನಿಮ್ಗೆ ಶುಗರ್ ಇದೆ ಅಂತ. ರುಚಿಗೆ ತಕ್ಕಷ್ಟೇ ಸಕ್ಕರೆ. ಅಯ್ಯೋ ಚಿಕ್ಕಯ್ಯ, ಅದು ಸಕ್ಕರೆ ಅಲ್ಲ, ಉಪ್ಪು. ಎರಡು ಒಂದೇ ತರ ಇದೆ ಅಲ್ವಾ? ಗೊತ್ತಾಗ್ಲಿಲ್ಲ, ಕನ್ಫ್ಯೂಸ್ಡ್. ಸಕ್ಕರೆ ಎಲ್ಲಿದೆ? ಎಲ್ಲ ರೆಡಿ ಮಾಡಿಟ್ಟಿದ್ದೀರ. ವೆರಿ ಗುಡ್, ವೆರಿ ಗುಡ್. ಜಸ್ಟ್ 2 ಸ್ಪೂನ್ಸ್ ಅಷ್ಟೇ. ಹಾಲೇ ಇಷ್ಟು ಘಮ ಘಮ ಅಂತಿದೆ, ಕಾಫಿ ಅಂತೂ ನೆಕ್ಸ್ಟ್ ಲೆವೆಲ್. ಸಕ್ಕರೆ ಯಾಕಾಯ್ತು? ಚಿಕ್ಕಯ್ಯ, ಯಾಕೋ? ಅಲ್ಲ, ಇದಕ್ಕೆ ಹಾಕ್ಬಾರ್ದು. ನಿಮ್ಮನ್ ಬಿಟ್ರೆ ಸ್ಪೆಷಲ್ ಕಾಫಿನೇ ಮಾಡ್ಬಿಡ್ತೀರಾ. ಮೊದಲು ಈ ಡಿಕಾಕ್ಷನ್ ಎಲ್ಲಾ ಕಪ್ಪಿಗೂ ಸ್ವಲ್ಪ ಸ್ವಲ್ಪ ಹಾಕಬೇಕು, ಆಮೇಲೆ ಹಾಲು ಅದ್ರ ಮೇಲೆ ಹಾಕ್ಬೇಕು. ಗೊತ್ತಾಯ್ತು? ವೆರಿ ಸಿಂಪಲ್ ಟೆಕ್ನಾಲಜಿ. ಐ ಲೈಕ್ ದಟ್. ಸಿದ್ದಯ್ಯ, ಏನ್ ನಡೀತಿದೆ ಇಲ್ಲಿ? ಸೀತಮ್ಮ, ನನ್ಗೊಂಚೂರು ಗಮ್ ಕೊಡು. ಆಹಾ, ಇವತ್ತು ಆಲೂಗಡ್ಡೆ ಪಲ್ಯನ. ಶಬಾಷ್. ನಿನ್ ಬುದ್ಧಿ ಅಷ್ಟೇ, ನಿನ್ ಮೂಗು ಚುರುಕಾಗಿದೆ. ಚಪಾತಿ ಮಾಡ್ತೀನಿ ಅಂತ ಹೇಳಿ ಹಾಗೆ ಹೊರಟ್ಬಿಟ್ಟಿಯಲ್ಲ. ನೀನ್ ಹೋಗಿ ರೆಡಿ ಆಗು, ನಾನೇ ಡಬ್ಬಕ್ಕೆ ಹಾಕ್ತೀನಿ. ನಿನ್ನಿಂದಾನೇ ಲೇಟ್ ಆಗಿತ್ತು. ನಾನ್ ನಿನ್ಗೆ ಹೆಲ್ಪ್ ಮಾಡಿದ್ರೆ ಇಷ್ಟೊತ್ತಿಗೆ ಆಗೋಗ್ತಿತ್ತು. ನಿನ್ ಹೆಲ್ಪ್ ತಗೊಳಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಹೋಗು, ಟೈಮ್ ಆಯ್ತು, ಬೇಗ. ಓಕೆ, ನಾನು ಸ್ವಲ್ಪ ನಾನ್ ಹೋಮ್ವರ್ಕ್ ಅಲ್ಲಿ ಬಿಸಿ ಇದ್ದೀನಿ. ನೀನು ತಟ್ಟಂತ ಗಮ್ ಕೊಟ್ರೆ ನಾನ್ ಪಟ್ಟಂತ ಕೆಲಸ ಮುಗಿಸ್ಬಿಟ್ಟು ಇಲ್ಲ ಚಪಾತಿನ ನಾನೇ ಮಾಡ್ತೀನಿ. ಇಲ್ಲಾಂದ್ರೆ ಆಲೂಗಡ್ಡೆ ಪಲ್ಯನ ನಾನೇ ಅನ್ಸ್ಬಿಡ್ತೀನಿ. ಬಿಟ್ರೆ ಅದನ್ನು ಮಾಡ್ತೀಯ ನೀನು. ನಿನ್ ಹೆಲ್ಪ್ ತಗೊಳಕ್ಕೆ ನಾನೇ ಹೆಲ್ಪ್ ಮಾಡ್ಬೇಕು ನೋಡು. ಹಾ, ಗಮ್ ಯಾಕೆ ಕೊಡು, ಹೇಳ್ತೀನಿ. ತಗೋ. ಇದನ್ನ ಕಿಲ್ಲ ಅಂಟಿಸ್ತಾ ಇದೆಯಾ? ಪ್ಯಾಲೇಸ್ ಗೊತ್ತಾಗ್ಬೇಕಲ್ವಾ ಇದೇ ನಮ್ಮ ಮನೆ ಅಂತ. ನೀನೇನೋ ಡ್ರಾಯಿಂಗ್ ಅಂಟಿಸ್ಬಿಟ್ಟೆ. ಪ್ಯಾಲೇಸ್ ಗೊತ್ತಾಗ್ಬೇಕಲ್ವಾ ತಾತ ಅಜ್ಜಿ ಮನೆಯಲ್ಲಿ ಇದೀನಿ ಅಂತ. ಅದಕ್ಕೆ ಈ ನೋಟಿಸ್. ನೋಟಿಸಾ? ಇದನ್ನೆಲ್ಲ ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ನನ್ಗೆಲ್ಲ ಗೊತ್ತು. ನಿನ್ಗೆಲ್ಲ ಗೊತ್ತಾಗತ್ತಲ್ಲ. ಒಳಗಡೆ ಪಲ್ಯ ಸುಟ್ಟೋಗ್ತದೆ, ಅದು ಗೊತ್ತು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಯ್, ಗುಡ್ ಮಾರ್ನಿಂಗ್ ಹೇಳೋಕ್ಕೂ ಸೋಂಬೇರಿನಾ? ಫೋಟೋ ತೋರಿಸ್ತೀಯಲ್ಲ. ಪಿಜಿಲಿ ಜಗ್ಲ, ಯಾರೋ ಒಬ್ಳು ಬಾಯ್ ಬಡ್ಕಿ ಅಂತ ಬೈದ್ಬಿಟ್ಲು. ಅದಕ್ಕೆ ಇವತ್ತು ಮೌನರಥ. ಯಾಕೆ ಸಪ್ಪಗಿದ್ಯಾ? ಅಯ್ಯೋ, ಬರ್ತಾ ಪಿಜಿ ನಾನು ಟ್ರಾಫಿಕ್ ಅಲ್ಲೆಲ್ಲ ಕಂಟ್ರೋಲ್ ಮಾಡ್ಕೊಂಡ್ ಬಂದೆ. ನೀನ್ ಸಪ್ಪಗಿರೋದನ್ನ ನೋಡಿ ನನಗೆ ಸುಮ್ನಿರಕ್ಕೆ ಆಗ್ಲಿಲ್ಲ. ಓ, ಅಷ್ಟು ಬೇಗ ಮೌನರಥ ಮುರಿದ್ಬಿಟ್ಟ? ಬೆಳಿಗ್ಗೆ ತಾನೇ ಪಿಜಿಲ್ ಒಬ್ಳು ಬೈಸ್ಕೊಂಡಿದ್ದಾಳೆ, ನೀನು ಬೈಸ್ಕೋಬೇಕಾ? ಹೋಗೋ. ಏನಾಯ್ತೆ ಸೀತಾ? ಏನೂ ಇಲ್ಲ ಕಣೆ. 2 ಬೆಳ್ಳಲ್ಲಿ ಒಂದು ಮುಟ್ಟು. ಏ, ನನ್ ಮಕ್ಕಳೇ ವಾಸಿ. ಮುಟ್ಟೆ ಪಕ್ಕ ಕಿರಿಕಾಗಿದೆ. ಇರು, ನಾನು ಹೇಳ್ತೀನಿ.
ನೆನೆ ನಿಮ್ಮ ಅತ್ತಿಗೆ ಮನೆಗೆ ಬಂದಿದ್ರಾ? ನನಗೆ ಗೊತ್ತಿತ್ತು ಕಣೆ, ನಿನ್ ಮುಖ ಇಷ್ಟು ಮೆತ್ತಗಾಗಿದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಅತ್ತಿಗೆನೆ ಅಂತ. ಈಗ ನಾನು ಏನ್ ಹೇಳಿ ಸಮಾಧಾನ ಮಾಡಕ್ ಟ್ರೈ ಮಾಡಿದ್ರು ನಿನ್ ಮುಖ ಫ್ರೀಸ್ ಆಗಿರೋ ಸಿಸ್ಟಮ್ ತರಾನೇ ಇರುತ್ತೆ. ಹೋಗ್ಲಿ ಬಿಡು, ನಾನೇ ನಿನಗೆ ಟೈಮ್ ಕೊಡ್ತೀನಿ, ಬೇಗ ನಾರ್ಮಲ್ ಆಗು. ಈ ವಿಷಯದೆಲ್ಲ ಮಾತಾಡೋದಕ್ಕೆ ಆಗೋದಿಲ್ಲ. ಡೈರೆಕ್ಟ್ ಆಗಿ ನಾನು ಆಫೀಸಿಗೆ ಬಂದು ಅಲ್ಲೇ ಮಾತಾಡೋಣ. ಹಲೋ ಸೀತಾಜಿ. ಹಲೋ ಸರ್. ನೀವು ಬರ್ತಾ ಇದ್ದೀರಲ್ವಾ? ಹಾ ಸರ್, ಬರ್ತಾ ಇದ್ದೀನಿ. ಗುಡ್ ಗುಡ್. ಜಸ್ಟ್ ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಇವತ್ತು ನಾನು ಯಾವ ಅಪಾಯಿಂಟ್ಮೆಂಟು ತಗೊಂಡಿಲ್ಲ. ಅರ್ಧ ಗಂಟೆ ಸಿಕ್ಕರು ಸಾಕು ಅಂತ ತುಂಬ ಜನ ಕಾಯ್ತಾ ಇದ್ದಾರೆ. ಬಟ್ ಅವರೆಲ್ಲರಿಗಿಂತ ನಿಮ್ಮ ಕೇಸು ತುಂಬಾನೇ ಕ್ರಿಟಿಕಲ್ ಆಗಿದೆ. ಸ್ವಲ್ಪ ತಡ ಮಾಡಿದ್ರು ನಾಳೆಯಿಂದ ಬೀದಿಗೆ ಬರಬೇಕಾಗತ್ತೆ. ಸರ್, ನಾನು ಈಗಲೇ ಹೊರಟೆ, ಬರ್ತಾ ಇದ್ದೀನಿ. ಬನ್ನಿ ಬನ್ನಿ, ನೀವೇನು ಭಯ ಪಡಬೇಡಿ. ಈ ಕೇಸ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನನಗೆ ಗೊತ್ತು. ಇಂಥ ಎಷ್ಟು ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಯಾರಿಗೂ ವೆಯ್ಟ್ ಮಾಡೋದಾಗ್ಲಿ ಫೇವರ್ ಮಾಡೋದಾಗ್ಲಿ ಇದುವರೆಗೂ ಮಾಡಿಲ್ಲ. ನಿಮಗೋಸ್ಕರ. ಈಗ ನಾವು ಪರಿಚಯ ಆಗಿದ್ದೀವಲ್ಲ, ವಿಷಯ ಗೊತ್ತಾದ್ಮೇಲೆ ಹೆಲ್ಪ್ ಮಾಡದೆ ಹೋದರೆ ತಪ್ಪಾಗುತ್ತೆ. ಮಧ್ಯಾಹ್ನ ತಿನ್ಕೊಂಡು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಬೇಸಿಕ್ಲಿ ಹೆಲ್ಪಿಂಗ್ ನೇಚರ್ ಇರೋ ವ್ಯಕ್ತಿ. ನಿಮಗೆ ಇದಲ್ಲದೆ ಯಾವ ಹೆಲ್ಪ್ ಬೇಕಾದರೂ. ಸರ್, ನಾನು ಎಲ್ಲಿಗೆ ಬರಬೇಕು? ನಾನು ನಿಮ್ಗೆ ಅಡ್ರೆಸ್ ಕಳಿಸ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ನಾನು ಬಂದ್ಮೇಲೆ ಹೇಳ್ತೀನಿ ಇರು. ಏನೋ? ಇಲ್ಲ ಸರ್, ನೀವು ಅಡ್ರೆಸ್ ಕಳಿಸಿ, ನಾನು ಹೊರಟೆ. ಸೀತಾಜಿ, ನೀವು ಇನ್ನೂ ಆಫೀಸಲ್ಲೇ ಇದ್ದೀರಾ? ಇಲ್ಲ ಸರ್, ಈಗ ಹೊರಟೆ. ಈಗ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ. ಹಾ, ಫೈಲ್ ರೆಡಿ ಆಗಿದೆ ಸರ್. ಹಾ, ತಪ್ಪಿಸ್ತೀನಿ. ಒಂದು ಗುಡ್ ಮಾರ್ನಿಂಗ್ ಕೂಡ ಹೇಳ್ದಾಗ ಹಾಗೆ ಹೋಗ್ಬಿಟ್ರಲ್ಲ. ನಂತರ ಮೌನವ್ರತ ಏನಾದ್ರು ಮಾಡ್ತಿದಾರಾ? ಅವ್ರು ಏನಾದ್ರು ಹೇಳ್ಬಿಟ್ಟು ಹೋದ್ರ? ಯಾಕೆ, ಹೆಂಗಿದೆ? ಅಲ್ಲ, ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ತಿಳ್ಕೊಳಕ್ ಕೇಳ್ದೆ ಅಷ್ಟೇ. ನಾನು ಉರ್ಕೊಂಡಿದೀನಿ ಅಂತ ಗೊತ್ತಿದ್ದು ನೀ ಕೇಳ್ತಿದ್ಯಲ್ಲ? ಚಿಚೆ, ನೀವ್ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಔಟ್ ಆಫ್ ಕ್ಯೂರಿಯಾಸಿಟಿ ಅವ್ರು ಎಲ್ಲಿ ಹೋಗ್ತಿರ್ಬೋದು ಅಂತ ತಿಳ್ಕೊಳಕ್ಕೆ ಕೇಳ್ದೆ ಅಷ್ಟೇ. ಎಲ್ಗೆ ಹೋಗ್ತಾರೆ? ಅವ್ರ ಗುಹೆಗೆ ಹೋಗಿರ್ಬೇಕಷ್ಟೇ. ಗುಹೆನಾ? ಅಂದ್ರೆ ಬಾಸ್ ಚೇಂಬರ್. ನೀ ಯಾರ ಬಗ್ಗೆ ಕೇಳ್ತಿದ್ಯಾ ಹೇಳು? ಸೀತಾ ಬಗ್ಗೆ. ಓ, ಅವಳು ಬೆಳಗ್ಗೆಯಿಂದ ಸ್ವಲ್ಪ ಡಲ್ ಆಗಿದ್ದಾಳೆ. ಯಾಕೆ, ಏನು ಅಂತ ಏನಾದ್ರು ಹೇಳಿದ್ರ? ಅದನ್ ಕೇಳೋ ಧೈರ್ಯ ನನ್ಗಿರ್ಲಿಲ್ಲ. ಅವಳು ಹಾಗೆ ಬಿಡು, ಸರಿ ಹೋಗ್ತಾಳೆ. ಗೀತಾ, ನೀವು ಹೋಗಿದ್ ಸ್ಪೀಡ್ಗೆ ಸಿಗದೇ ಇಲ್ವೇನೋ ಅನ್ಕೊಂಡೆ. ನೀವ್ ಯಾಕೆ ಬರಕ್ ಹೋದ್ರಿ? ಕೇಳಬಾರ್ದು ಅಂತಾರೆ, ಬಟ್ ಹೇಗ್ ತಿಳ್ಕೊಳ್ಳೋದು? ಏನು? ಎಲ್ಲೋ ಹೋಗ್ತಿದ್ದೀರಲ್ಲ? ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಗೊತ್ತಾಗ್ತಿದೆ, ನೀವು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ. ಇಟ್ಸ್ ಎವ್ರಿಥಿಂಗ್ ಓಕೆ? ಐ ಮೀನ್, ನಿಮ್ ಮನೆ ನಾನೆಲ್ಲ ಅರೇಂಜ್ ಮಾಡ್ಕೋತೀನಿ. ನೀವ್ ಯಾಕೆ ಇಲ್ಲೇ ನಿಂತಿದ್ದೀರಾ? ಬಾಸ್ ನೋಡಿದ್ರೆ ಬೈತಾರೆ, ಹೋಗಿ. ಇಟ್ಸ್ ಓಕೆ, ನೀವೆಲ್ಲಾದ್ರೂ ಹೋಗ್ತಿದ್ದೀರಾ ಅಂದ್ರೆ ಐ ಕ್ಯಾನ್ ಡ್ರಾಪ್ ಯು. ಇಲ್ಲ, ಬೇಡ. ಬಾಸ್ ಹತ್ರ ಮಾತಾಡಿ ಐ ಕ್ಯಾನ್ ಅರೇಂಜ್ ಎ ಕ್ಯಾಬ್ ಫಾರ್ ಯು. ಬೇಡ. ಅಲ್ಲ, ಅವ್ರೇನ್ ತಿಳ್ಕೊಳ್ಳಲ್ಲ. ಇಟ್ಸ್ ಓಕೆ. ನನಗೆ ಒಬ್ಳೆ ಹೋಗಿ ರೂಢಿ ಇದೆ, ಪ್ಲೀಸ್ ಬೇಡ. ಆಟೋ ಬಸವೇಶ್ವರ, ನೀವು ಹೊರಡಿ. ಬಟ್ ಹೆಲ್ಪ್ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ? ಯು ಡಿಸರ್ವ್ ಟು ಟೇಕ್ ಹೆಲ್ಪ್.
ಸರ್, ಈಗ ಮನೆ ವಿಷಯ ಹೇಗೆ ಪ್ರೊಸೀಡ್ ಮಾಡೋದು? ಯಾವ ಮನೆ ವಿಷಯ? ಓ, ಮನೆ ವಿಷಯ. ಯಾ ನೀವು ಊಟ ಮಾಡಿದ ಅನ್ನೋ ಬೇಜಾರಲ್ಲಿ ನಾನು ಮರ್ತೇ ಹೋಗಿದೆ ನೋಡಿ. ಸರ್ ಪ್ಲೀಸ್, ಮುಂದೆ ಏನು ಮಾಡೋದು ಅಂತ ಹೇಳಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಖಂಡಿತ ನಾನು ನಿಮ್ಗೆ ಹೆಲ್ಪ್ ಮಾಡದೇ ಇರ್ತೀನ? ಅದು ಅಲ್ಲದೆ ನಮ್ಮನೆ ಸಮಸ್ಯೆ, ಐ ಮೀನ್ ಮನೆ ಸಮಸ್ಯೆ, ಅದೇ ನಿಮ್ಮ ಜೀವನದ ಆಧಾರ. ಡೋಂಟ್ ವರಿ, ನಾನಿದ್ದೀನಿ. ಬ್ಯಾಂಕ್ ನೋಟಿಸ್ ಬಂದಿದೆ, ಸೊ ಮುಂದೆ. ಹಾಂ, ಬ್ಯಾಂಕ್ ನೋಟಿಸ್ ಬಂದಿದೆ. ನಾವು ಹೊಡೆದ್ವಿ ಮುರಿದ್ವಿ ಅಂತ ಸಡನ್ ಆಗಿ ತೀರ್ಮಾನ ಮಾಡೋದಕ್ಕಾಗಲ್ಲ. ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ. ಲೆಟ್ಸ್ ಸಿ ಹೌ ವಿ ಕ್ಯಾನ್ ಟೇಕ್ ಅ ಸ್ಟೇ ಆರ್ಡರ್ ಅಂತ. ನೀವೇನು ವರಿ ಮಾಡ್ಕೋಬೇಡಿ, ನಾನಿದ್ದೀನಿ. ನಿಧಾನಕ್ಕೆ ಮಾಡೋಣ. ಆದಷ್ಟು ಬೇಗ ಆದರೆ ಒಳ್ಳೇದು ಸರ್. ಖಂಡಿತ. ನಿಮಗೆ ನನ್ನ ಮೇಲೆ ವಿಶ್ವಾಸ ಇದೆ ಅಲ್ವಾ? ಅರೆ ಹೇಳಿ, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಅಷ್ಟೇ, ನನ್ನನ್ನು ನಂಬಿದವ್ರನ್ನ ನಾನು ಯಾವತ್ತೂ ಕೈ ಬಿಡಲ್ಲ, ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಹಲೋ, ನಿಂತ್ಕೊಳ್ಳಯ್ಯ. ಯಾವಾಗ್ಲೂ ಬಾಸ್ ಚೇಂಬರ್ಗೆ ಓಡಾಡ್ತಾನೆ ಇರ್ತಿಯಲ್ಲ, ಬಾಸೇ ಅಷ್ಟೊಂದು ಓಡಾಡೋದಿಲ್ಲ. ಹೋಗಿ ಕೆಲಸ ನೋಡೋಗು. ಸರ್, ಅದು ಬಾಸೇ ಕರೆದ್ರು. ನೆಪ. ಏನೇ ಮುಖ್ಯವಾದ ವಿಷಯ ಇದ್ರು ಬಾಸ್ ಮೊದಲು ನನಗೆ ಹೇಳ್ತಾರೆ. ನಾನು ನಿನಗೆ ಹೇಳ್ತೀನಿ. ಹೈರಾರ್ಕಿ ಅರ್ಥ ಮಾಡ್ಕೋ. ರಾಮ್, ಬರಕ್ಕೆ ಎಷ್ಟೊತ್ತಾ? ಬಾಸ್ ಕರ್ತಿದ್ದು ಅಂತ ಮೊದಲೇ ಹೇಳೋದಲ್ವಾ? ಸರ್, ನಾನೇ ಪ್ರಶ್ನೆ ಮಾಡ್ತಿದ್ದೆ, ನೀವು ಕರೆದಿದ್ರಿ ಅಂತ ಗೊತ್ತಿರ್ಲಿಲ್ಲ. ಹೋಗಪ್ಪ. ಹಾ, ಬನ್ನಿ. ತಗ್ಲಾಕೊಂಡ್ಬಿಟ್ಟಿದ್ದ. ಎನಿ ಅಪ್ಡೇಟ್? ಎಕ್ಸ್ಪೆಂಡಿಚರ್ಸು ಒಂದಷ್ಟು ಎಂಟ್ರಿ ಆಗಿಲ್ಲ, ಜೊತೆಗೆ ಬಿಸ್ನೆಸ್ ಡೀಲ್ ಆಗಿರೋ ಯಾವ ಫೈಲ್ಸು ಇಲ್ಲಿಲ್ಲ. ವಾಟ್ ಅಬೌಟ್ ಡಿಜಿಟಲ್ ಫೈಲ್ಸ್? ಅದು ಯಾವುದೂ ಇಲ್ಲಿಲ್ಲ. ಸ್ಟ್ರೇಂಜ್. ನಂಗೆ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲ ಪ್ರೀ ಪ್ಲಾನ್ ಅಂತ ಅನಿಸ್ತಿದೆ. ಮೇ ಕಮ್ ಇನ್ ಸರ್? ಪ್ಲೀಸ್ ಕಮ್. ನಾವು ಹುಡುಕ್ತಾ ಇರೋ ಫೈಲ್ಸ್ ಎಲ್ಲ ಬೇರೆ ಬ್ರಾಂಚ್ನಲ್ಲಿ ಇದೆ ಸರ್. ನಾವು ಯಾವ ಫೈಲ್ಸ್ ಹುಡುಕ್ತಾ ಇದೀವಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಇಲ್ಲಿ ಏನ್ ನಡೀತಾ ಇದೆ ಅಂತ ಅಪ್ಡೇಟ್ಸ್ ತಗೋತಾ ಇದ್ದೆ ಸರ್. ಆಸ್ ಎ ಮ್ಯಾನೇಜರ್ ಅದು ನನ್ನ ಕರ್ತವ್ಯ ಅಲ್ವಾ ಸರ್? ಹಾಗಾಗಿ ನಾನೇ ಕಷ್ಟಪಟ್ಟು ಫೈಲ್ಸ್ ಎಲ್ಲಿದೆ ಅಂತ ಹುಡುಕಿದ್ದೀನಿ ಸರ್. ಸರ್, ಪ್ಲೀಸ್ ಗಿವ್ ಮಿ ಎ ಚಾನ್ಸ್ ಟು ಪ್ರೂವ್ ಮೈ ಸೆಲ್ಫ್ ಸರ್. ಎಲ್ಲ ಫೈಲ್ಸ್ನು ನಾನೇ ತಂದ್ಕೊಡ್ತೀನಿ. ನೋ ಪ್ರಾಬ್ಲಮ್, ನಾನು ನೋಡ್ಕೊಂತಿದ್ದೀನಿ. ಯು ಕ್ಯಾನ್ ಗೋ. ಸರಿ ಸರ್. ಟೆನ್ಷನ್ ಆಗ್ಬೇಡ್ವಾ, ಡೀಟೇಲ್ಸ್ ಎಲ್ಲ ಸಿಗುತ್ತೆ. ವಿಲ್ ಸಾರ್ಟ್ ಇಟ್ ಔಟ್. ಯಾಕೋ ರೆಸ್ಟ್ಲೆಸ್ ಆಗಿದ್ಯಾ? ನೀನೇ ನೋಡ್ದೆ ತಾನೆ? ನಾನೇನ್ ನೋಡ್ದೆ? ನೋಡ, ನೀನ್ ನನ್ನನ್ನು ಆಡ್ಕೋಬೇಕು ಅನ್ನೋ ಪ್ಲಾನ್ ಅಲ್ಲಿ ಬಂದಿದ್ರೆ. ಸೀತಾ ಎಷ್ಟು ಟೆನ್ಷನ್ ಹೋದ್ರು ಅಂತ ನೀನೇ ನೋಡ್ದೆ ತಾನೆ? ಏನೋ ಅರ್ಜೆಂಟ್ ಕೆಲಸ ಇದೆ, ಸಿಕ್ಕಾಪಟ್ಟೆ ಟೆನ್ಷನ್ ಇದ್ರು. ಹೆಲ್ಪ್ ಮಾಡ್ಲಾ, ಡ್ರಾಪ್ ಕೊಡ್ಲಾ ಅಂತ ಕೇಳಿದ್ರೆ ನೋ ಅಂತ ಹೇಳಿ ಹೊಟ್ಟೆ ಬಿಟ್ರು. ಓ, ಇದಾ ಪ್ರಾಬ್ಲಮ್ಮು? ದೊರೆಗೆ ಡ್ರಾಪ್ ಮಿಸ್ ಆಯ್ತಲ್ಲ ಅಂತ ಟೆನ್ಷನ್ ಅಲ್ಲಿದ್ದಾರೆ. ಏ ಅಶೋಕ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದೊಂದು ವಿಷಯದಲ್ಲಿ ಮಾತ್ರ ತಮಾಷೆ ಮಾಡಬೇಡ. ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಗೊತ್ತಾ ನಿಂಗೆ? ಮನೆ ಸೀಸ್ ಮಾಡ್ಬೇಕು ಅಂತ ಬ್ಯಾಂಕಿನ ನೋಟಿಸ್ ಕಳ್ಸಿದ್ದಾರೆ. ವಾಟ್? ಏನ್ ಹೇಳ್ತಾ ಇದೆಯೋ? ಇದನ್ನ ಯಾರಿಗೂ ಹೇಳ್ದೆ ಒಬ್ಬರೇ ನಿಭಾಯಿಸಕ್ ಹೊರಟಿದ್ದಾರೆ. ಅವ್ರ ಹೆಲ್ಪ್ ಬೇಡ ಅಂತ ಹೇಳಿದ ತಕ್ಷಣ ನೀವು ವಾಪಸ್ ಬಂದ್ಬಿಟ್ಟ? ಅವ್ರಿಗೆ ಫೋರ್ಸ್ ಮಾಡಕ್ ಆಗುತ್ತಾ? ಯಾಕಣೋ, ಏನ್ ನಡೀತಿದೆ ಅಂತ ಅಟ್ಲೀಸ್ಟ್ ತಿಳ್ಕೊಬೋದಲ್ಲ. ಫೋನ್ ಮಾಡಿ ವಿಚಾರಿಸು. ಮಾಡೋ. ಇದಕ್ಕೆ ಹೇಳಿದ್ದು
ಮಕ್ಳಿಗೆ ಏನೇನೋ ಹೇಳಿ ಹೆದರ್ಸ್ಬೇಡಿ ಅಂತ. ಅಷ್ಟೊಂದ್ ಭಯ ಇಲ್ಲ, ಐ ಆಮ್ ಆಲ್ ರೈಟ್. ನಾನೇನ್ ಹೆದರ್ಸ್ಬೇಕು ಅಂತ ಹೇಳಲಿಲ್ಲ. ಬಂಗಾರಿ ಜೈಲ್ ಬಗ್ಗೆ ಕೇಳಿದ್ಲಲ್ಲ, ಅದಕ್ಕೆ ಹೇಳಿದೆ. ನಿಮ್ ಪಾಂಡಿತ್ಯ ಎಲ್ಲ ಮಗು ತಲೆ ಮೇಲೆ ಹೇರ್ಬೇಡಿ. ಪುಟ, ತಾತ ಹೇಳಿದ್ದೆಲ್ಲ ಉಫಿ 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 ಉಫಿ. ದೇವ್ರ ಕೃಷ್ಣ ಗೊತ್ತಲ್ಲ ನಿಂಗೆ, ಅವನ್ ಹುಟ್ಟಿದ್ದು ಜೈಲಲ್ಲೇ. ಹೌದಾ? ಸಿಹಿ ಸೀತಮ್ಮ, ಏನಿವತ್ತು ಆಟ ಆಡಕ್ ಹೋಗ್ಲಿಲ್ವಾ? ನಿನ್ ತುಂಬಾ ಕೆಲ್ಸ ಇತ್ತಲ್ವಾ, ನನ್ ಫ್ರೆಂಡ್ ಹೇಳಿದ ತಕ್ಷಣ ನೋಡಕ್ ಬಂದ್ಬಿಟ್ಟ. ಸೀತಾ, ನೀ ಹೋದ್ ಕೆಲ್ಸ ಎಲ್ಲ ಆಯ್ತಾ ಅಮ್ಮ? ಹಾಮ್ಮ, ಎಲ್ಲ ಆಯ್ತು. ಇವಳು ತುಂಬಾ ಗಲಾಟೆ ಮಾಡ್ತಿದ್ಲ ಇವತ್ತು. ನಮ್ ಬಂಗಾರಿ ಯಾವತ್ತಾದ್ರೂ ಗಲಾಟೆ ಮಾಡಿದ್ದುಂಟಾ? ಅವಳು ಇರೋದ್ರಿಂದಾನೇ ನಂಗೂ ತಾತಂಗೂ ಹೊತ್ತು ಹೋಗ್ತಾ ಇರೋದು. ಏನಿವತ್ತು ಇಷ್ಟೊಂದು ಪ್ರೀತಿ ತಪ್ಕೊಂಡು ಅವಳು ಬಿಡ್ತಾನೆ ಇಲ್ಲ. ಹೋಗಣ್ಮ. ಬಾಯ್ ತಾತ, ಬಾಯ್ ಅಜ್ಜಿ. ಬ್ಯಾಗ್ ತಗೋ. ಅಷ್ಟೆಲ್ಲ ನಡೆದ್ರು ಅವರಿಬ್ರದೇ ಪ್ರಪಂಚ ಅನ್ನೋ ಹಾಗೆ ಬದುಕ್ತಾ ಇದ್ದಾರೆ. ಸಿಹಿ ಏನೋ ಮಗು ಸರಿ, ಆದ್ರೆ ಸೀತಾ ಇಷ್ಟೆಲ್ಲ ಆದ್ರೂ ನಮ್ಮ ಹತ್ರ ಒಂದ್ ಮಾತು ಹೇಳಿಲ್ಲ ನೋಡಿ. ಹೇಳ್ಕೊಳಕ್ಕೆ ಹಿಂಜರಿಕೆನೋ ಏನೋ. ಅಪ್ಪ ಅಮ್ಮ ಅಂತ ಬಾಯ್ ತುಂಬಾ ಕರೀತಾಳೆ, ಇದ್ರಲ್ಲಿ ಏನ್ ಸ್ವಾಭಿಮಾನ? ನಮ್ಗೆ ಅವಳ ಆ ಸ್ಥಾನ ಕೊಟ್ಟಿದ್ದಾಳಲ್ವಾ, ನಾವೇ ಅವಳ ಹತ್ರ ಹೋಗಿ ಮಾತಾಡೋಣ. ಖರ್ಚು ಮಾಡ್ಬೇಕಿದ್ರೆ ಗೊತ್ತಾಗಲ್ಲ, ಮಂತ್ ಎಂಡ್ ಅಲ್ಲಿ ಲೆಕ್ಕ ಹಾಕ್ತಿರಲ್ಲ, ಅವಾಗ ಗೊತ್ತಾಗತ್ತೆ. ಹಾಗೆಲ್ಲ ತುಂಬಾ ಲೆಕ್ಕ ಇಟ್ಕೊಂಡು ಬದುಕಬಾರ್ದು. ಹಲೋ ಬ್ಯಾಚುಲರ್ ಸಾಹೇಬ್ರೆ, ಲೆಕ್ಕ ಇಟ್ಕೊಂಡೇ ಬದುಕ್ಬೇಕು. ಏನ್ ಅಂಬಾನಿ ಮೊಮ್ಮಗನ ನೀವು ಖರ್ಚು ಮಾಡ್ಕೊಂಡಿರಕ್ಕೆ? ನಿಮಗೆ ಅಂತ ಒಬ್ಳು ಬರ್ತಾಳ ನೋಡಿ, ಆಗ ಪ್ರತಿ ಪೈಸೆನೂ ಲೆಕ್ಕ ಇಡ್ಬೇಕಾಗತ್ತೆ. ಯಾರೇ ಬಂದ್ರು ನಾನು ಅಷ್ಟೆಲ್ಲ ಸ್ಟ್ರಿಕ್ಟ್ ಆಗಿರೋದಕ್ ಬಿಡೋದಿಲ್ಲ. ಮಗು ಖರ್ಚು ಮಾಡೋದ್ರಲ್ಲಿ ತಪ್ಪೇನಿದೆ? ಕೊಡ್ಸೋದ್ ತಪ್ಪಲ್ಲ, ಅದೇ ಇಷ್ಟೊಂದು ಕಾಸ್ಟ್ಲಿ ಆಗಿರೋದು ಯಾಕೆ ಕೊಡಿಸ್ಬೇಕು? ರೆಗ್ಯುಲರ್ ಆಗಿ ಸಿಗೋದು ಮರ್ತೋಗುತ್ತೆ. ಸ್ಪೆಷಲ್ ಫ್ರೆಂಡ್ಗೆ ಯಾವಾಗ್ಲೂ ಸ್ಪೆಷಲ್ ಆಗೇ ಕೊಡಿಸ್ಬೇಕು. ನಿಮಗೆ ಕೋಲ್ ತಗೊಂಡು ಬುದ್ಧಿ ಹೇಳೋರು ಯಾರು ಇಲ್ಲ, ಅದಕ್ಕೆ ಹೀಗೆ ಆಡ್ತಿದ್ದೀರಾ. ಫ್ರೆಂಡ್, ನಿನ್ ಸೀತಮ್ಮ ಯಾವಾಗ್ಲೂ ಹೀಗೇನಾ? ಇದು ತುಂಬಾ ಡೀಸೆಂಟು, ನೋಡಕ್ ಪಾಪ್ ತವಳ್ ತರ ಕಾಣಿಸ್ತಾಳೆ, ಆದ್ರೆ ತುಂಬಾ ಡೇಂಜರಸ್. ಹೊಡೆದ್ರೆ ಎಷ್ಟು ಉರಿಯತ್ತೆ ಗೊತ್ತಾ? ಓಯ್, ಏನ್ ಅಲ್ಲೇ ಕೂತಿರ್ತೀರೋ ಒಳಗ್ ಬರ್ತಿರೋ? ನೀವಂತೂ ಯಾರ ಸಹಾಯ ತಗೊಳಲ್ಲ, ನಮಗ್ ಸಹಾಯ ಮಾಡಕ್ಕೂ ಬಿಡಲ್ಲ. ಕೊಡೋದ್ರಲ್ಲಿ ನಮಗೂ ಏನೋ ಖುಷಿ ಇರುತ್ತೆ, ಅದನ್ನು ಯಾಕೆ ಕಿತ್ಕೋತೀರಾ? ಸರಿಯಾಗಿ ಹೇಳ್ದೆ ಕಣಪ್ಪ. ಓ, ಇವ್ರು ಸರಿಯಾಗಿ ಹೇಳಿದ್ರ? ಮಾ, ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಆ ಹುಡುಗ ಕರೆಕ್ಟ್ ಆಗೇ ಹೇಳಿದಾನೆ. ನೀನಂತೂ ಯಾರ ಹತ್ರನೂ ಸಹಾಯ ತಗೊಳಲ್ವಲ್ಲ. ಸಹಾಯ ತಗೊಳ್ಳೋದಿರ್ಲಿ ಕಣೆ, ಕಷ್ಟ ಬಂದಾಗ ಹೇಳ್ಕೊಳ್ಳೋದೇ ಇಲ್ಲ. ಹೌದು, ನಾವೆಲ್ಲ ಇದ್ದು ಇಲ್ದೇ ಇರೋ ಹಾಗೆ. ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಇನ್ನೇನ್ ಮತ್ತೆ, ನೀನ್ ಇಷ್ಟು ಮುಖ್ಯವಾದ ವಿಷಯನ ನಮ್ಮಿಂದ ಮುಚ್ಚಿಟ್ಟಿದ್ಯಾ? ಬಾಯಿ ಮಾತುಗಷ್ಟೇ ನಾವು ಅಪ್ಪ ಅಮ್ಮ. ನನ್ ಮಗಳು ಈಗ ಹೇಳ್ತಾಳೆ ಆಗ ಹೇಳ್ತಾಳೆ ಅಂತ ಕಾಯ್ತಾನೆ ಇದ್ದೀನಿ. ಇವಳಿಗೆ ನಮ್ಗೆ ಯಾರಿಗೂ ತೊಂದರೆ ಕೊಡಕ್ಕೆ ಇಷ್ಟನೇ ಇಲ್ಲ. ಎಲ್ಲ ಹೊರೇನು ಇವಳೇ ಹೊರತಾಳೆ. ಸೀತಾ, ನನ್ನ ಹತ್ರ ಅದು ಒಂದ್ ಮಾತು ಹೇಳ್ಬಾರ್ದಾಗಿತ್ತಮ್ಮ. ಅಮ್ಮ, ಅದು ಬೇಡ, ನೀನು ಹೇಳ್ಬೇಡ. ನಾನು ಈ ವಿಷಯ ಕೇಳೋದಕ್ಕೆ ಇಷ್ಟನೂ ಇಲ್ಲ. ತಗೋ ಇದನ್ನ. ಅಪ್ಪ, ಏನಿದು? ಇದು ನಮ್ಮ ಮನೆ ಪತ್ರ. ಇದನ್ನ ಅಡ ಇಟ್ಟು ನಿನ್ ಮನೆ ಉಳಿಸ್ಕೊ. ಏನಪ್ಪ ಇದಲ್ಲ? ನನ್ಗಿದಲ್ಲ ಬೇಡಪ್ಪ. ನಿನ್ನ ತಂದೆ ಇದನ್ನ ಕೊಟ್ಟಿದ್ರೆ ಹೀಗೆ ಬೇಡ ಅಂತಿದ್ಯಾ? ಹಾ
ಇವತ್ ನಮ್ಮನೇಲಿ ರಾಜ್ಮಾ ಮಸಾಲಾನಾ? ನಾನೇನೇ ಮಾಡಿದ್ರು ವಾಸನೆಲೆ ಗೊತ್ತಾಗ್ಬಿಡತ್ತಲ್ಲ ನಿಂಗೆ. ನಾನು ಟಾಮ್ ಅಂಡ್ ಜೆರಿ ತರ ಬಾಸ್ನ ಹಿಡ್ಕೊಂಡೆ ಬಂದ್ಬಿಡ್ತೀನಿ. ನಮ್ ಸ್ಕೂಲಲ್ಲಿ ನೀನ್ ಮಾಡಿರೋ ರಾಜ್ಮಾ ಮಸಾಲಾ ಸಖತ್ ಫೇಮಸ್. 5 ಸ್ಟಾರ್ ಗೊತ್ತಾ? 5 ಸ್ಟಾರ್ ಅಂದ್ರೆ ಯಾರ್ ಮನೆಯಲ್ಲೂ ನೀನ್ ಮಾಡೋ ತರ ಮಾಡಲ್ಲ ಗೊತ್ತಾ? ಅಂದ್ರೆ ನೀವ್ ಎಲ್ಲಾರ್ ಮನೆ ಊಟನ ಟೇಸ್ಟ್ ಮಾಡ್ಬಿಟ್ಟು ಸ್ಟಾರ್ ರೇಟಿಂಗ್ ಕೊಡ್ತೀರಾ? ನೀನ್ ಮಾಡೋ ರಾಜ್ಮಾ ಮಸಾಲಾಗೆ ಸ್ಪೆಷಲ್ ವಾಸನೆ ಇದೆ ಗೊತ್ತಾ? ಅದಕ್ಕೆ ಎಕ್ಸ್ಟ್ರಾ 1 ಸ್ಟಾರ್. ನಾನು ಡಬ್ಬಿ ತಗೊಂಡು ಹೋದ್ರೆ ನಮ್ ಸ್ಕೂಲ್ ಅಲ್ಲಿ ಎಲ್ಲಾರು ಟಾಮ್ ಅಂಡ್ ಜೆರಿನೇ. ಇದಮ್ಮ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಯ್ತು. ಓ ಬೇಗ ಬಾ ಬೇಗ ಬಾ. ಹೊಸ ಬಾಕ್ಸ್ ಸುಲೋಚನಾ ಆಂಟಿ ನನ್ ಬಾಕ್ಸ್ ನ ತಗೊಂಡೋಗಿ ಇರ್ದಕ್ಕೆ. ನೀನ್ ಹೋಗಿ ಶೂಸ್ ಹಾಕೊಂಡ್ ಬೇಗ ರೆಡಿ ಆಗು. ಮರ್ತ್ಬಿಟ್ಟ. ಇನ್ನೇನು ಇಂಜೆಕ್ಷನ್. ನಾನ್ ಮನೆಯಿಂದ ಎಷ್ಟೇ ಬೇಗ ಹೊರಟ್ರು ಲೇಟ್ ಆಗ್ಬಿಡುತ್ತೆ. 5 ಗಂಟೆಯಿಂದ 6:30 ತನಕ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಆಮೇಲೆ ರನ್ನಿಂಗ್ ರೇಸ್ ಶುರು. ಅದೇಗೆ ಇಷ್ಟು ಟೆನ್ಷನ್ ಇದ್ರು ಅಷ್ಟು ಕೂಲ್ ಆಗಿ ಮಾತಾಡ್ತಿರಲ್ಲ? ಟೆನ್ಷನ್ ಇದೆ ಅಂತ ಎಲ್ಲಾರ ಮೇಲೂ ರೇಗಾಡಕ್ ಆಗತ್ತ ಹೇಳಿ? ಕೂಗಾಡೋದ್ ಬೇಡ, ಅಟ್ಲೀಸ್ಟ್ ಶೇರ್ ಮಾಡ್ಕೋಬೋದಲ್ವಾ? ಹೇಳಿದ್ರೆ ಎಲ್ರಿಗೂ ಬೇಜಾರು. ಎಲ್ರು ಬೇಜಾರ್ ಮಾಡ್ಕೊಳ್ಳೋದಿಲ್ಲ, ಹೆಲ್ಪ್ ಮಾಡೋರು ಇರ್ತಾರೆ. ಬೆಳಗ್ಗೆನೆ ವಾದ ಮಾಡೋ ಮೂಡಲ್ಲಿ ಇದ್ದೀರಾ? ವಾದ ಏನೂ ಇಲ್ಲ. ನೋಡಿ, ನಾನ್ ನಿಮ್ಗೆ ಏನಾಗ್ಬೇಕೋ ಗೊತ್ತಿಲ್ಲ, ಬಟ್ ಏನಾಗ್ಬೇಕೋ ಗೊತ್ತಿಲ್ಲ ಅಂದ್ರೆ ಬಾಸ್ ಬೈದ್ರಾ? ಐ ಆಮ್ ಸೀರಿಯಸ್. ನೀವ್ ಯಾಕೆ ಸೀರಿಯಸ್ ಆಗಿದ್ದೀರೋ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ನನ್ ಕಲೀಗ್, ನನ್ ಮಗಳು ಫ್ರೆಂಡು, ಇನ್ನೇನಾಗ್ಬೇಕು? ಫ್ರೆಂಡ್ ಆಗ್ಬೇಕು. ಈಗ ನಿನ್ ಮಗಳು ಫ್ರೆಂಡ್ ಆದ್ರೆ ನೀವು ಕೂಡ ನನ್ ಫ್ರೆಂಡೇ ತಾನೆ? ಸರಿ ಫ್ರೆಂಡ್. ಅಲ್ಲ, ಬರೀ ಬಾಯ್ ಮಧ್ಯ ಫ್ರೆಂಡ್ ಅಂದ್ರೆ ಹೇಗೆ? ಇನ್ನೇನ್ ಹೇಳ್ಬೇಕು, ಚಿಕ್ಕ ಮಕ್ಳು ತರ ಸೇಂದು ಫ್ರೆಂಡ್ಶಿಪ್ ಹಾಡಾಡ್ಬೇಕಾ? ಹಾಗಲ್ಲ, ಫ್ರೆಂಡ್ಶಿಪ್ ಅಂದ್ರೆ ಕಷ್ಟನ ಹಂಚ್ಕೋಬೇಕು, ಜೊತೆಗೆ ನಿಮ್ ಕಷ್ಟದಲ್ಲೂ ಸ್ವಲ್ಪ ನಮಗೂ ಪಾಲ್ ಕೊಡಿ. ಬರೀ ಲಂಚ್ ಬಾಕ್ಸ್ ಶೇರ್ ಮಾಡಿದ್ರೆ ಸಾಕಾಗುತ್ತಾ? ಜೊತೆಗೆ ಇದನ್ನು ಶೇರ್ ಮಾಡಿ. ನಿಮ್ಗೆಲ್ಲ ಗೊತ್ತಿದೆ ತಾನೆ, ಇನ್ನೇನ್ ಹೇಳೋದು? ಗೊತ್ತಿರೋದಕ್ಕೆ ಕೇಳ್ತಿದ್ದೀನಿ. ನಿಮ್ ಮನೆನ ಉಳಿಸ್ಕೊಳ್ಳೋದಕ್ಕೆ ಐ ಥಿಂಕ್ ಐ ಕ್ಯಾನ್ ರಿಯಲಿ ಹೆಲ್ಪ್ ಯು. ನಿಮ್ ಹೆಲ್ಪಿಂಗ್ ನೇಚರ್ಗೆ ತುಂಬಾ ಥ್ಯಾಂಕ್ಸ್. ಪಾಪ ನೀವ್ ಒಬ್ರೇ ಎಷ್ಟು ಅಂತ ಮಾಡ್ತೀರಾ? ನಾನೀಗ ಆಲ್ರೆಡಿ ಒಂದ್ ದಾರಿ ಕಂಡ್ಕೊಂಡಿದ್ದೀನಿ. ಏನು? ಮನೆ ಮಾರ್ತಿದ್ದೀನಿ. ವಾಟ್? ಪ್ರಾಕ್ಟಿಕಲ್ ಆಗಿ ಇದೊಂದೇ ಸಾಧ್ಯ ಇರೋದು. ನೋ, ಮನೆ ಮಾರಿದ್ರೆ ನೀವ್ ಎಲ್ಲಿರ್ತೀರಾ? ಸಿಹಿ ಬೇರೆ ಇದ್ದಾಳೆ. ಇಟ್ ಇಸ್ ಗೋನ್ ಬಿ ರಿಯಲಿ ಡಿಫಿಕಲ್ಟ್. ಏನ್ ಬೆಂಗಳೂರಲ್ಲಿ ಎಲ್ಲರೂ ಸ್ವಂತ ಮನೇಲಿದಾರ? ಅವ್ರು ಯಾವ ಮನೇಲಿದಾರೋ ಅದೇ ಅವ್ರ ಸ್ವಂತ ಮನೆ ಆಗಿರುತ್ತೆ. ಇರೋರ್ಗೆ 30-40, ಇಲ್ದೇ ಇರೋರ್ಗೆ ಇಡೀ ಸಿಟಿ. ಬೆಂಗಳೂರಲ್ಲಿ ಸಾಕಷ್ಟು ಬಾಡಿಗೆ ಮನೆಗಳಿದೆ. ಅಲ್ಲ, ಆದ್ರೂ ನೀವ್ ತಲೆ ಕೆಡ್ಸ್ಕೋಬೇಡಿ ಅನ್ನಲ್ಲ. ನಾನು ಈ ಕೆಲ್ಸನ ಮೊದ್ಲೇ ಮಾಡ್ಬೇಕಿತ್ತು. ಮನೆ ಮಾರಿ ಸಾಲ ತೀರ್ಸಿ ಬರೋ ದುಡ್ಡಲ್ಲಿ ನೆಮ್ಮದಿಯಾಗಿರ್ಬೋದು. ಸೊ ನೋ ಪ್ರಾಬ್ಲಮ್. ಅಕ್ಕ ಅಕ್ಕ, ನಾವು ಹೋಗ್ತಿರೋ ಜಾಗಕ್ಕೆ ನನ್ನ ಸೀರೆ ಚೆನ್ನಾಗಿದ್ಯಾ? ಅಕ್ಕ, ನಾವ್ ಎಲ್ಲಿ ಹೋಗ್ತಾ ಇದೀವಿ? ಅಕ್ಕ, ಅಪಶಕುನ ಆಗ್ಲಿ ಅಂತ ಹೇಳಲಿಲ್ಲ, ಕುತೂಹಲ ಕೇಳ್ದೆ ಅಷ್ಟೇ. ಜೀವನದಲ್ಲಿ ಕುತೂಹಲ ಜಾಸ್ತಿ ಆಯ್ತು ಅಂತಂದ್ರೆ ಅಪಶಕುನಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಮಧ್ಯದಲ್ಲಿದ್ದೀನಿ. ವೆರಿ ಪ್ರಾಕ್ಟಿಕಲ್. ಹೌದು ಭಾರ್ಗವಿ, ಇಡೀ ಮನೆಯವರೆಲ್ಲರೂ ಹೋಗೋದು ಅಂತಂದೆ, ಇನ್ನು ರಾಮ್ ಬಂದ ಹಾಗೆ ಇಲ್ಲ. ಭಾರ್ಗವಿ, ಈ ಮನೇಲಿ ನಿನ್ ಮಾತನ್ನ ಮೀರೋನು ಒಬ್ಬ ಇದ್ದಾನೆ. ಅದೇ ಆಶ್ಚರ್ಯ ನನಗೆ. ನಾನ್ ನೋಡು, ನೀನ್ ಎಲ್ಲಿಗೆ ಕರೆದ್ರು, ಯಾವಾಗ್ಲೇ ಕರೆದ್ರು, ಹೇಗೆ ಕರೆದ್ರು, ಆಲ್ವೇಸ್ ಅವೈಲಬಲ್. ನೀವ್ ಯಾವಾಗ್ಲೂ ಅವೈಲಬಲ್. ರಾಮ್ ಏನ್ ನಿಮ್ ಥರಾನಾ?